ನಿಲ್ಲದು ಇಲ್ಲದಿದ್ದರೆ ನಮ್ಮ ಹೋರಾಟ, ಇಲ್ಲದಿದ್ದರೆ ನಮ್ಮ ಹೋರಾಟ. ಇನ್ಕಿಲಾಬ್ ಇನ್ಕಿಲಾಬ್ ಇನ್ಕಿಲಾಬ್. ಐಕ್ಯಾಸಕ್ತಿ ಐಕ್ಯಾಸಕ್ತಿ ಐಕ್ಯಾಸಕ್ತಿ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ. ದೀಪ ಉಳಿಸಿ, ದೀಪ ಉಳಿಸಿ, ದೀಪ ಉಳಿಸಿ, ದೀಪ ಉಳಿಸಿ, ದೀಪ ಉಳಿಸಿ. ಸ್ಥಳೀಯರ ಬದುಕನ್ನು ರಕ್ಷಿಸಿ. ದೀಪ ಉಳಿಸಿ, ದೀಪ ಉಳಿಸಿ. ಸ್ವಾರ್ಥ ತ್ಯಜಿಸಿ. ಇನ್ಕಿಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್. ಎಲ್ಲರೂ ಕೈ ಎತ್ತಿ ಘೋಷಣೆ ಹಾಕಬೇಕು. ಅದೇ ರೀತಿ ನಾವು ಹೇಳೋದನ್ನ ನೀವು ರಿಪೀಟ್ ಮಾಡಬೇಕು. ಇನ್ಕಿಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್. ಕಳೆದ ಹಲವು ವರ್ಷಗಳಿಂದ, ತಾತ ಮುತ್ತಾತರ ಕಾಲಗಳಿಂದ ಜೀವನ ನಡೆಸುತ್ತಾ ಬಂದಿರುವ ಪಾವೂರು ಹುಲಿಯ ರಾಣಿಪುರದಲ್ಲಿ ಉಲ್ಲಾಲ ಹೊಯ್ಗೆ ದೀಪಗಳಲ್ಲಿ ಜನತೆಯ ಬದುಕನ್ನು ರಕ್ಷಿಸಲಿಕ್ಕಾಗಿ, ಹುಲಿಯ ದೀಪವನ್ನು ರಕ್ಷಿಸಲಿಕ್ಕಾಗಿ, ಪಾವೂರು ದೀಪವನ್ನು ರಕ್ಷಿಸಲಿಕ್ಕಾಗಿ ಸಮಯವಾಗಿದೆ. ಆತಂಕಕ್ಕೀಡಾಗಿದ್ದಾರೆ. ಅದಕ್ಕಾಗಿ ದೀಪ ಪ್ರದೇಶಗಳನ್ನು ಉಳಿಸಬೇಕಾಗಿದೆ. ಮರಳು ದಂಧೆ ಮಾಡುವ ಕಳ್ಳರನ್ನು ಓಡಿಸಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಒಟ್ಟಿಗೆ ಸೇರಿದ್ದೇವೆ. ದಕ್ಷಿಣ ಕನ್ನಡದ ವಿವಿಧ ಹಳ್ಳಿಗಳಿಂದ ಜನರು ಬಂದಿದ್ದಾರೆ. ಈ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ನಾವೆಲ್ಲರೂ ಇವತ್ತು ಹೋರಾಟ ಮಾಡಬೇಕಾಗಿದೆ. ನಮ್ಮ ಉಳಿವಿಗೋಸ್ಕರ, ಈ ದೀಪ ಪ್ರದೇಶದ ಉಳಿವಿಗೋಸ್ಕರ ನಮ್ಮ ಹೋರಾಟ. ಎಲ್ಲರೂ ಕೈ ಜೋಡಿಸಬೇಕಾಗಿ ನಾನು ಹೇಳ್ತಿದ್ದೇನೆ. ನಮಗೆ ನ್ಯಾಯ ಬೇಕು. ಆ ಮುಕ್ತ ಜನರ ಜೀವನ ಕಾಪಾಡಬೇಕು. ಅದಕ್ಕಾಗಿ ನಮ್ಮ ಈ ಹೋರಾಟ. ಇನ್ಕಿಲಾಬ್ ಇನ್ಕಿಲಾಬ್ ಇನ್ಕಿಲಾಬ್. ಐಕ್ಯ ಶಕ್ತಿ ಐಕ್ಯ ಶಕ್ತಿ ಐಕ್ಯ ಶಕ್ತಿ. ಇನ್ಕಿಲಾಬ್ ಇನ್ಕಿಲಾಬ್ ಇನ್ಕಿಲಾಬ್. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ದೀಪ ರಕ್ಷಣೆ. ನಿಲ್ಲದು ಇಲ್ಲದಿದ್ದರೆ ನಮ್ಮ ಹೋರಾಟ. ಇನ್ಕಿಲಾಬ್ ಐಕ್ಯ ಶಕ್ತಿ ಐಕ್ಯ ಶಕ್ತಿ ಐಕ್ಯ ಶಕ್ತಿ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ದೀಪ ಉಳಿಸಿ, ದೀಪ ಉಳಿಸಿ, ದೀಪ ಉಳಿಸಿ. ಸ್ವಾರ್ಥ ತ್ಯಜಿಸಿ, ಸ್ವಾರ್ಥ ತ್ಯಜಿಸಿ, ಸ್ವಾರ್ಥ ತ್ಯಜಿಸಿ. ಮರಳು ದಂಡೆಗೆ ಬಿದ್ದಿರಲಿ, ಮರಳು ದಂಡೆಗೆ ಬಿದ್ದಿರಲಿ, ಮರಳು ದಂಡೆಗೆ ಬಿದ್ದಿರಲಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಉಳಿಸಿ ಉಳಿಸಿ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ದೀಪ ಉಳಿಸಿ, ದೀಪ ಉಳಿಸಿ, ದೀಪ ಉಳಿಸಿ, ದೀಪ ಉಳಿಸಿ. ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ದೀಪ ಉಳಿಸಿ, 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 ದೀಪ ಉಳಿಸಿ, 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 ದೀಪ ಉಳಿಸಿ.
ಹಲೋ 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 ಪ್ರಿಯರೇ, ನಾವೆಲ್ಲರೂ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಒಟ್ಟಿಗೆ ಸೇರಿದ್ದೀವಿ. ಯಾಕೆಂದ್ರೆ ನ್ಯಾಯಕ್ಕೋಸ್ಕರ ಹೋರಾಟ, ಮತಕ್ಕಾಗಿ ಹೋರಾಟ. ದೀಪ ಉಳಿಸಿ, ದೀಪ ಉಳಿಸಿ, ದೀಪ ಉಳಿಸಿ, ದೀಪ ಉಳಿಸಿ, ದೀಪ ಉಳಿಸಿ, ಸ್ಥಳೀಯರ ಬದುಕನ್ನು ರಕ್ಷಿಸಿ. ದೀಪ ಉಳಿಸಿ, ದೀಪ ಉಳಿಸಿ, ಸ್ವಾರ್ಥ ತ್ಯಜಿಸಿ. ಇಂಕ್ವಿಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್. ಎಲ್ರೂ ಕೈ ಎತ್ತಿ ಘೋಷಣೆ ಹಾಕಬೇಕು. ಅದೇ ರೀತಿ ನಾವು ಹೇಳೋದನ್ನ ನೀವು ರಿಪೀಟ್ ಮಾಡಬೇಕು. ಇಂಕ್ವಿಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್. ಕಳೆದ ಹಲವು ವರ್ಷಗಳಿಂದ, ತಾತ ಮುತ್ತಾತರ ಕಾಲಗಳಿಂದ ಜೀವನ ನಡೆಸುತ್ತಾ ಬಂದಿರುವ ಪಾವೂರು ಹುಲಿಯ ರಾಣಿಪುರದಲ್ಲಿ ಉಲ್ಲಾಲ ಹೊಯ್ಗೆ ದ್ವೀಪಗಳಲ್ಲಿ ಜನತೆಯ ಬದುಕನ್ನು ರಕ್ಷಿಸಲಿಕ್ಕಾಗಿ, ಹುಲಿಯ ದೀಪವನ್ನು ರಕ್ಷಿಸಲಿಕ್ಕಾಗಿ, ಪಾವೂರು ದೀಪವನ್ನು ರಕ್ಷಿಸಲಿಕ್ಕಾಗಿ ಜಿಲ್ಲೆಯ ಜನತೆ ಒಂದಾಗಿದೆ. ಇಂಕ್ವಿಲಾಬ್ ಜಿಂದಾಬಾದ್ ನಡೆಯುತ್ತಿದ್ದರು. ಮೌನವಾಗಿದೆ ಜಿಲ್ಲಾಡಳಿತ, ಮೌನವಾಗಿದೆ ಜಿಲ್ಲಾಡಳಿತ. ಅಕ್ರಮ ಮರಳಿಗೆ ನಿಲ್ಲಿಸಲಿಕ್ಕಾಗಿ ಕೂಡಲ ಕ್ರಮವನ್ನು ಕೈಗೊಳ್ಳಿ, ಕೂಡಲ ಕ್ರಮವನ್ನು ಕೈಗೊಳ್ಳಿ. ಅಸಾಧ್ಯವೆಂದೇ ಉತ್ತರವಾದರೆ ತೀವ್ರಗೊಳ್ಳುವುದು ಹೋರಾಟ. ಮರಳು ದಂಧೆ ನಿಲ್ಲಲೇಬೇಕು, ಮರಳು ದಂಧೆ ನಿಲ್ಲಲೇಬೇಕು, ಅಕ್ರಮಗಳು ನಿಲ್ಲಲೇಬೇಕು. ದೀಪವಾಸಿಗಳ ಬದುಕಲಿಕ್ಕಾಗಿ ಮರಳುಗಾರಿಕೆ ಬೇಡವೇ ಬೇಡ, ದ್ವೀಪ ಪ್ರದೇಶದಲ್ಲಿ ಬೇಡವೇ ಬೇಡ. ಬಿಡುವುದಿಲ್ಲ, ಬಿಡುವುದಿಲ್ಲ, ಅಕ್ರಮ ನಡೆಸಲು ಬಿಡುವುದಿಲ್ಲ, 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 ಅನ್ಯಾಯ ಮಾಡಲು ಬಿಡುವುದಿಲ್ಲ. ನ್ಯಾಯವು ನಮಗೆ ಸಿಗಲೇಬೇಕು, ನ್ಯಾಯವು ನಮಗೆ ಸಿಗಲೇಬೇಕು. ಭರವಸೆ ನಮಗೆ ಬೇಡವೇ ಬೇಡ, ಭರವಸೆ ನಮಗೆ ಬೇಡವೇ ಬೇಡ. ನಿಲ್ಲಲೇಬೇಕು, ನಿಲ್ಲಲೇಬೇಕು, ಮರಳುಗಾರಿಕೆ ನಿಲ್ಲಲೇಬೇಕು. ನ್ಯಾಯವು ನಮಗೆ ಸಿಗಲೇಬೇಕು. ಹೋರಾಡುವೆವು, ಹೋರಾಡುವೆವು, ಅಂಜದ ಅಳುಕದೆ ಹೋರಾಡುವೆವು, ಅಂಜದ ಅಳುಕದೆ ಹೋರಾಡುವೆವು. ಎಲ್ಲಿದ್ದೀರಿ, ಎಲ್ಲಿದ್ದೀರಿ ಜನಪ್ರತಿನಿಧಿಗಳೇ, ಎಲ್ಲಿದ್ದೀರಿ ಅಧಿಕಾರಿಗಳೇ, ಎಲ್ಲಿದ್ದೀರಿ? ಅಕ್ರಮಗಳು ನಿಮಗೆ ಕಾಣುವುದಿಲ್ಲವೇ? ಅಕ್ರಮಗಳು ನಿಮಗೆ ಕಾಣುವುದಿಲ್ಲವೇ? ನಿಮ್ಮ ಜಿಲ್ಲೆಯ ಜನತೆ ಎಚ್ಚರಿಕೆ. ಎಲ್ಲಿದ್ದೀರಿ ಅಧಿಕಾರಿಗಳೇ? ಎಚ್ಚರಿಕೆ, ನಿಮಗೆ ಎಚ್ಚರಿಕೆ. ಜಿಲ್ಲೆಯ ಜನತೆ ಎಚ್ಚರಿಕೆ. ಅಕ್ರಮವಾಗಿ ಮರಳು ಸಾಗಿಸುವ ದಂಧೆಕೋರರ ಎಂಜಲು ಕಾಸಿಗೆ, ದಂಧೆಕೋರರ ಎಂಜಲು ಕಾಸಿಗೆ ಕೈಯಟ್ಟುವ ನಿಮ್ಮಂತವರಿಗೆ ಬುದ್ಧಿಯ ಕಲಿಸುವ ಬಂದಿವೆ ನಾವು, ಬುದ್ಧಿಯ ಕಲಿಸುವ ಬಂದಿವೆ ನಾವು. ಜಿಲ್ಲೆಯ ಜನತೆ ಒಂದಾಗಿ, ಜಿಲ್ಲೆಯ ಜನತೆ ಒಂದಾಗಿ, ರೈತ ಕಾರ್ಮಿಕರು ಒಂದಾಗಿ, ವಿದ್ಯಾರ್ಥಿ ಯುವಜನರು ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಅಕ್ರಮ ಮರಳುಗಾರಿಕೆ ನಿಲ್ಲಿಸಲಿಕ್ಕಾಗಿ, ಅಕ್ರಮ ಮರಳುಗಾರಿಕೆ ನಿಲ್ಲಿಸಲಿಕ್ಕಾಗಿ ಜಿಲ್ಲೆಯ ಜನತೆ ಒಂದಾಗಿ. ಬೇಡವೇ ಬೇಡ, ಬೇಡವೇ ಬೇಡ, ಮರಳುಗಾರಿಕೆ ಬೇಡವೇ ಬೇಡ.
ದೀಪ ಪರಿಸರದಲ್ಲಿ ಬೇಡವೇ ಬೇಡ, ಬಿಡುವುದಿಲ್ಲ ಬಿಡುವುದಿಲ್ಲ, ಅಕ್ರಮ ನಡೆಸಲು ಬಿಡುವುದಿಲ್ಲ, ಅಕ್ರಮ ನಡೆಸಲು ಬಿಡುವುದಿಲ್ಲ, ನಿಲ್ಲಲೇಬೇಕು ನಿಲ್ಲಲೇಬೇಕು, ಮರಳುಗಾರಿಕೆ ನಿಲ್ಲಲೇಬೇಕು, ದೀಪ ಸುತ್ತ ನಿಲ್ಲಲೇಬೇಕು, ದೀಪವಾಸಿಗಳ ರಕ್ಷಣೆಗಾಗಿ, ದೀಪವಾಸಿಗಳ ರಕ್ಷಣೆಗಾಗಿ, ದೀಪಗಳೆಲ್ಲವ ರಕ್ಷಣೆಗಾಗಿ ಮರಳುಗಾರಿಕೆ ನಿಲ್ಲಲೇಬೇಕು, ಮರಳುಗಾರಿಕೆ ನಿಲ್ಲಲೇಬೇಕು. ಮರಳು ದಂಧೆ ನಡೆಸುತ್ತಿರುವ ದಂಧೆಕೋರರ ಮೇಲೆ ಯಾಕಿಲ್ಲ ಕ್ರಮ, ದಂಧೆಕೋರರ ಮೇಲೆ ಯಾಕಿಲ್ಲ ಕ್ರಮ? ಉತ್ತರ ಹೇಳಿ, ಉತ್ತರ ಹೇಳಿ, ಅಧಿಕಾರಿಗಳೇ ಉತ್ತರ ಹೇಳಿ, ಅಧಿಕಾರಿಗಳೇ ಉತ್ತರ ಹೇಳಿ. ಕಳೆದ ಒಂದು ದಶಕಗಳಿಂದ ದೀಪವಾಸಿಗಳ ಹೋರಾಟ ನೋಡಿ, ದೀಪವಾಸಿಗಳ ಹೋರಾಟ ನೋಡಿ, ದೀಪಗಳೆಲ್ಲವೂ ನಾಶವಾದರು, ದೀಪಗಳೆಲ್ಲವೂ ನಾಶವಾದರು. ಅಧಿಕಾರಿಗಳಿಂದ ಕ್ರಮವೇ ಇಲ್ಲ, ಅಧಿಕಾರಿಗಳಿಂದ ಕ್ರಮವೇ ಇಲ್ಲ. ಇಂಕ್ವಿಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್. ಪ್ರಿಯರೇ, ನಾವೆಲ್ಲರೂ ಇಲ್ಲಿ ಧ್ವನಿ ಎತ್ತಲಿಕ್ಕಾಗಿ ಒಟ್ಟುಗೂಡಿದ್ದೇವೆ. ಇವತ್ತು ನಾವು ಈ 3 ದ್ವೀಪ ಪ್ರದೇಶಗಳು ಮಾತಾಡ್ತಾ ಇವೆ. ಯಾಕೆಂದ್ರೆ ಆ ದ್ವೀಪದಲ್ಲಿದ್ದ ಹೊಯ್ಕೆಯನ್ನು ದಂಧೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಹೋರಾಟ ಮಾಡಲಿಕ್ಕೆ ಬಂದಿದ್ದೇವೆ, ಬೀದಿಗೆ ಇಳಿದಿದ್ದೇವೆ, ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೇವೆ, ಇದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ನಾವು ಬರ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲ ಆಡಳಿತ ವರ್ಗದವರು ಎಚ್ಚೆತ್ತುಕೊಳ್ಳಿ. ನಮ್ಮ ಮುಗ್ಧ ಜನರ ಬದುಕನ್ನು ಕಾಪಾಡಬೇಕಾಗಿದೆ, ಅವರ ಬದುಕನ್ನು ರಕ್ಷಿಸಬೇಕಾಗಿದೆ. ಅದಕ್ಕಾಗಿ ನಾವು ಬೀದಿಗಿಳಿದಿದ್ದೇವೆ. ಅವರ ಬಾಳು ನಾಶವಾಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ವಿವಿಧ ಸಂಘಟನೆಗಳು, ಸಮಾನಸ್ಕ ಜನರು ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಟ್ಟಿಗೆ ಸೇರಿದ್ದಾರೆ. ಅದಕ್ಕಾಗಿ ನಮ್ಮ ಧ್ವನಿ ಇನ್ನೂ ಸಹ ನಾವು ಹೋರಾಟ ಮಾಡಲಿಕ್ಕೆ ಎತ್ತಾ ಇದ್ದೇವೆ. ಎಲ್ಲರ ಸಹಕಾರ ಕೊಡಬೇಕಾಗಿದೆ. ಯಾಕೆಂದರೆ ದ್ವೀಪ ಪ್ರದೇಶಗಳು ಉಳಿಯಬೇಕಾಗಿದೆ. ಇಲ್ಲಿ ವಿವಿಧ ಸಂಘಟನೆಗಳು ಒಟ್ಟಿಗೆ ಸೇರಿದ್ದಾರೆ. ಅವರಿಗೆಲ್ಲರಿಗೂ ತುಂಬ ಹೃದಯ ಸ್ವಾಗತವನ್ನು ಕೋರಲಿಕ್ಕೆ ನಮ್ಮೆದುರು ಬರ್ತಾ ಇದ್ದಾರೆ. ಶ್ರೀಯುತ ಆಲ್ವಿನ್ ಡಿಸೋಜಾ, ಅಧ್ಯಕ್ಷರು ಕಥಲಿಕ್ ಸಭಾ ಮಂಗಳೂರು ರಿಜಿಸ್ಟರ್ಡ್, ಅವರು ಈಗ ವೇದಿಕೆಗೆ ಬಂದು ಎಲ್ಲರನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೈ ಕ್ರಿಸ್ತ್. ಎಲ್ಲರಿಗೂ ವಂದನೆಗಳು. ಇವತ್ತಿನ ಈ ಪ್ರತಿಭಟನೆ ಮಾಡುವ ಉದ್ದೇಶ ಮರಳುಗಾರಿಕೆ ನಿರಂತರವಾಗಿ ನಡೆಯುವುದರಿಂದ ಹುಳಿಯ ಪಾವೂರು, ರಾಣಿಪುರ, ಹೊಯ್ಗೆ ಹಾಗೂ 62ನೇ ತೋಕೂರು, ಮರವೂರು ಜನರಿಗೆ ಆಗುವ ಅನ್ಯಾಯದ ವಿರುದ್ಧ ಅವರ ರಕ್ಷಣೆಗೋಸ್ಕರ ಈ ಪ್ರತಿಭಟನೆಯನ್ನು ಆಯೋಜಿಸಿರುತ್ತೇವೆ. ಜಿಲ್ಲಾಡಳಿತ ಅಕ್ರಮ ಮರಳುಗಾರಿಕೆ ತಡೆಗಟ್ಟಲು ಸಂಪೂರ್ಣ ವಿಫಲವಾಗಿದೆ. ಮೈನ್ಸ್ ಅಂಡ್ ಜಿಯೋಲಜಿಸ್ಟ್ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಸರ್ಕಾರಕ್ಕೆ ಹಲವಾರು ಸಾರಿ ಮನವಿ ಸಲ್ಲಿಸಿದ್ರು, ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು, ಯಾವುದೇ ಫಲಕಾರಿಯಾಗಲಿಲ್ಲ. ಆದುದರಿಂದ ಇವತ್ತು ಈ ಜನರ ಸಮಸ್ಯೆಗೆ ಸ್ಪಂದನೆ ಮಾಡಲು ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಹಾಗೂ ICYM ಶ್ರೀ ಸಂಘಟನ್ ಹಾಗೂ ಮಂಗಳೂರು ಧರ್ಮ ಪ್ರಾಂತ್ಯದ ಎಲ್ಲ ಆಯೋಗಗಳು, ಮದರ್ ತೆರೆಸಾ ವಿಚಾರ ವೇದಿಕೆ, ಸಾಮರಸ್ಯ ಮಂಗಳೂರು, DYFI ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘ, CITU ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, CPIM ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ಸಮಾನ ಮನಸ್ಕ ಎಲ್ಲ ಸಂಘಟನೆಗಳು, ರಚನಾ, ಫೋಕಸ್ ಹಾಗೂ ಹಲವಾರು ಸಂಘಟನೆಗಳೊಂದಿಗೆ ಅವರ ಸಹಭಾಗಿತ್ವದೊಂದಿಗೆ ಈ ಪ್ರತಿಭಟನೆಯನ್ನು ಆಯೋಜಿಸಿರುತ್ತೇವೆ. ಈ ಪ್ರತಿಭಟನೆಗೆ ಕೈ ಜೋಡಿಸಲು ಎಲ್ಲ ಸಂಘಟನೆಗಳಿಗೆ ನಾನು ಒಂದೇ ಮಾತಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೆಲ್ಲರ ಆತ್ಮೀಯರು ವಿಧಾನ ಪರಿಷತ್ತಿನ ಸದಸ್ಯರಾದ ಐವನ್ ಡಿಸೋಜರವರು ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸುತ್ತೇನೆ.
ಇವತ್ತು ನಮ್ಮ ಮನವಿ ಸ್ವೀಕಾರ ಮಾಡಲು ಹಾಗೂ ನಮ್ಮ ಅಳಲನ್ನು ಕೇಳಲು ಮಂಗಳೂರಿನ ಶಾಸಕರು ವಿಧಾನ ಪರಿಷತ್ತಿನ ಅಧ್ಯಕ್ಷರಾದ UT ಖಾದರ್ ಅವರು ಬರಬೇಕಿತ್ತು. ನೀತಿ ಸಂಹಿತೆ ಇದ್ದ ಕಾರಣ ಅವರಿಗೆ ಬರಲು ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸುತ್ತೇನೆ. ನಮ್ಮ ಈ ಇಬ್ಬರು ನಾಯಕರು ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆಗಳನ್ನು ಸೌಹಾರ್ದ ರೀತಿಯಲ್ಲಿ ಪರಿಹಾರ ಮಾಡುತ್ತೇವೆ. ದೀಪಗಳ ಮೂಲಭೂತ ಸೌಕರ್ಯ ಹಾಗೂ ಅವರ ಸಮಸ್ಯೆಯನ್ನು ಪರಿಹಾರ ಮಾಡುವ ಭರವಸೆಯನ್ನು ನೀಡಿರುತ್ತಾರೆ. ಇವತ್ತಿನ ಈ ಸಭೆಗೆ ಪ್ರಾಸ್ತಾವಿಕವಾಗಿ ಮಾತಾಡಲು ನಮ್ಮ ಕತ್ತೂಲಿ ಸಭೆಯ ಮಾಜಿ ಅಧ್ಯಕ್ಷರಾದ ರಾಲ್ಫ್ ಡಿ ಕೋಸ್ಟರ್ ಅವರು ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆಯೇ ಇವತ್ತು ಜನರ 3 ದೀಪಗಳ ಸಮಸ್ಯೆಗಳನ್ನು ಸವಿಸ್ತಾರವಾಗಿ ಮಾತಾಡಲು ನಮ್ಮ DCCನ PRO ಮದರ್ ತೆರೆಸಾ ವಿಚಾರ ವೇದಿಕೆ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರು ಆದ ರಾಯ್ ಕಾಸ್ಟೆಲಿನೋರವರಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. DYFIಯ ರಾಜ್ಯ ಮಾಜಿ ಅಧ್ಯಕ್ಷರಾದ ಮುನೀರ್ ಕಾಟಿಬಳ್ಳರವರಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. CITU ಪ್ರಧಾನ ಕಾರ್ಯದರ್ಶಿ ಆಪತ್ ಬಾಂಧವ ಸುನಿಲ್ ಕುಮಾರ್ ಬಜಾಲ್ ಅವರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕತ್ತೂಲಿ ಸಭಾ ಮಂಗಳೂರು ಪ್ರದೇಶ್ ಇದರ ರಿಜಿಸ್ಟ್ರೇಷನ್ ನೇಕಾಪೂರ್ವ ಅಧ್ಯಕ್ಷರಾದ ಸ್ಟ್ಯಾನಿ ಲೋಬರ್ ಅವರಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಸಾಮರಸ್ಯ ಮಂಗಳೂರು ಇದರ ಅಧ್ಯಕ್ಷರಾದ ಹೋರಾಟಗಾರ್ತಿ ಮಂಜುಳಾ ನಾಯ್ಕರವರನ್ನು ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಕತ್ತೂಲಿ ಸಭಾ ಮಂಗಳೂರು ಪ್ರದೇಶ್ ಇದರ ಎಲ್ಲ ಕೇಂದ್ರೀಯ ಪದಾಧಿಕಾರಿಗಳನ್ನು ಸ್ವಾಗತಿಸುತ್ತೇನೆ. ಇಲ್ಲಿ ನೆರೆದ ಎಲ್ಲ ಜಾತಿ ಮತ ಭೇದ ಮರೆತು ಇಲ್ಲಿ ಈ ಬಡ ಜನರ ಅವರ ಕೂಗನ್ನು ಅವರ ಕಣ್ಣೀರನ್ನು ಒರೆಸಲು ಇಲ್ಲಿ ಹಾಜರಾದ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿಗೆ ಈ ಪ್ರತಿಭಟನೆಗೆ ಹಲವಾರು ಧರ್ಮಗುರುಗಳು ಧರ್ಮ ಭಗಿನಿಯರು ಇಲ್ಲಿ ಹಾಜರಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದಾನೆ. ಎಲ್ಲರಕ್ಕಿಂತ ಪ್ರಮುಖವಾಗಿ ಮಾಧ್ಯಮ ಮಿತ್ರರು ಹಲವಾರು ಮಂದಿ ಬಂದು ನಮ್ಮ ಇವತ್ತಿನ ಈ ಪ್ರೊಟೆಸ್ಟ್ ಅನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ನನ್ನ ಈ 2 ಮಾತನ್ನು ಮುಗಿಸಿ ಧನ್ಯವಾದಗಳು. ನನ್ನ ಅಣ್ಣ ತಮ್ಮಂದಿರಿಗೆ ಏನು ಸಹಾಯ ನೀವು ಮಾಡಿದ್ದೀರಿ ಅದನ್ನು ನನಗೆ ಮಾಡಿದ್ದೀರಿ ಎಂಬ ಸ್ವಾಮಿ ಯೇಸು ಕ್ರಿಸ್ತರ ಮಾತಿನಂತೆ ಪಾವೂರು ಉಳಿಯ ರಾಣಿಪುರ ಉಳ್ಳಾಲ ಹೊಯ್ಗೆ 62ನೇ ತೋಕೂರು ಈ ಪ್ರದೇಶದ ಕುದುರುಗಳಲ್ಲಿ ವಾಸುತ್ತಿರುವ ಒಂದು ದಿವಸ ಕೂಲಿ ಕೆಲಸಕ್ಕೆ ಹೋಗದಿದ್ದಲ್ಲಿ ಹೊಟ್ಟೆಗೆ ಇಲ್ಲದ ಪರಿಸ್ಥಿತಿಯಲ್ಲಿ ಬದುಕುತ್ತಿರುವ ಬಡ ಜನರ ಬವಣೆಯನ್ನು ನೋಡಲಾರದೆ ಇವರನ್ನು ಕೇಳುವವರು ಯಾರೂ ಇಲ್ಲ, ನಾವು ಏನು ಮಾಡಿದರೂ ನಡೆಯುತ್ತದೆ ಎಂಬ ಭಾವನೆಯಿಂದ ಈ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಜಾರಿ ಇದ್ದರೂ ಕಳ್ಳತನದಿಂದ ಅಕ್ರಮವಾಗಿ ಮರಳು ತೆಗೆಯುತ್ತಿರುವ ಶ್ರೀಮಂತರ ಅಟ್ಟವಾಸವನ್ನು ಸದೆಬಡಿಯಲು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಯಿಂದ ಮಳೆ ಗಾಳಿಯನ್ನು ಲೆಕ್ಕಿಸದೆ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿರುವ ದಯಾಳುಗಳಾದ ನಿಮಗೆ ಪ್ರಥಮವಾಗಿ ಕೈ ಮುಗಿದು ಕೋಟಿ ನಮನಗಳನ್ನು ಅರ್ಪಿಸುತ್ತಿದ್ದೇನೆ. ಪ್ರಿಯರೇ, 100 ವರ್ಷಗಳಿಂದ ಈ ಕುದುರುಗಳಲ್ಲಿ ವಾಸಿಸುತ್ತಿರುವ ಬಡವರ ಬವಣೆಯನ್ನು ನಿಮ್ಮ ಮುಂದೆ ತಿಳಿಯಬಯಸುತ್ತಿದ್ದೇನೆ. ಉಳಿಯ ಪಾವೂರಿನಲ್ಲಿರುವ ಮನೆಗಳಿಗೂ ನದಿಗಳಿಗೂ 1 ಕಿಲೋಮೀಟರ್ ಅಂತರವಿತ್ತು. ಆದುದರಿಂದ ಅಲ್ಲಿಯ ಜನರು ರಸ್ತೆ ಹಾಗೂ ಇನ್ನಿತರ ಸವಲತ್ತುಗಳಿಲ್ಲದಿದ್ದರೂ ತಮ್ಮ ಕುಟುಂಬದವರೊಂದಿಗೆ ನೆಮ್ಮದಿಯಿಂದ ಜೀವಿಸ್ತಾ ಇದ್ದರು. ಆದರೆ ಇಂದು ನದಿಗೂ ಹಾಗೂ ಮನೆಗಳಿಗೂ ಕೇವಲ 100 ಮೀಟರ್ನ ಅಂತರ ಬಾಕಿ ಉಳಿದಿದೆ. ರಾತ್ರಿ ಹಗಲು ಮರಳನ್ನು ತೆಗೆಯುವುದರಿಂದ ಯಾವಾಗ ಈ ಮನೆಗಳು ಪ್ರಾರ್ಥನಾ ಮಂದಿರ ಬಿದ್ದು ಹೋಗುತ್ತದೆ, ನಮ್ಮ ಮರಣ ಯಾವಾಗ ಈ ಮನೆಯ ಒಳಗೆ ಬರಬಹುದು ಎಂಬ ಭಯದಿಂದ ಇಲ್ಲಿಯ ಜನರು ದಿನಗಳನ್ನು ದೂಡುತ್ತಾ ಇದ್ದಾರೆ. ಈ ಕುರಿತು ಸ್ಥಳೀಯ ಅಧಿಕಾರಿಗಳಲ್ಲಿ ಜನಪ್ರತಿನಿಧಿಗಳಲ್ಲಿ ಕೇಳಲು ಹೋದರೆ ಅಲ್ಲಿಯ ದುಷ್ಕರ್ಮಿಗಳು ನಿಖಲು ಐಟೆ ಬರ್ಪರತ ನಿಕ್ಲಿನ ಕೈಕಾರು ಪಲ್ಪ ನಿಕ್ಲೇನು ತೂಪ ಎಂಬ ಬೆದರಿಕೆಯನ್ನು ಒಡ್ಡುತ್ತಾ ಇದ್ದಾರೆ.
2014ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾದ AB ಇಬ್ರಾಹಿಂ ರವರು ಸ್ಥಳೀಯರ ಬೇಡಿಕೆಗೆ ಸ್ಪಂದಿಸಿ ತಹಸೀಲ್ದಾರ್ ಹಾಗೂ ಗಣಿ ಮತ್ತು ಭೂಮಾಪನ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲಿಸಿ ಈ ಪ್ರದೇಶವು CRZ 1 ವ್ಯಾಪ್ತಿಗೆ ಬರುತ್ತಿದ್ದು ಅಟ್ಯಾರು ಗ್ರಾಮದ ಒಳಚಿಲ್ ಧಕ್ಕೆ, ಸಹ್ಯಾದ್ರಿ ಇಂಜಿನಿಯರ್ ಕಾಲೇಜಿನ ಹಿಂಭಾಗದ ಧಕ್ಕೆ, ದ್ವೀಪದ ಎಡಭಾಗದಲ್ಲಿರುವ ಪಾವೂರು ಧಕ್ಕೆ ಎಂಬಲ್ಲಿ ಮರಳು ತೆಗೆಯುವುದನ್ನು ಈಗಾಗಲೇ ನಿಷೇಧಿಸಿರುತ್ತಾರೆ. ತದನಂತರ 2014ರಲ್ಲಿ 18ರಲ್ಲಿ ಅಂದಿನ ಜಿಲ್ಲಾಧಿಕಾರಿಯವರಾದ ಶಶಿಕಾಂತ್ ಸೆಂಥಿಲ್ ರವರ ಆದೇಶದಂತೆ ಗಣಿ ಇಲಾಖಾಧಿಕಾರಿ ಅವರಾದ ಶ್ರೀಮತಿ ಪದ್ಮಶ್ರೀ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸುಮಾರು 50 ದೋಣಿಗಳನ್ನು ಇಟಾಚಿ ಟಿಪ್ಪರ್ ಮಾಡಿರುತ್ತಾರೆ. ಇದರ ಪ್ರತಿಫಲವೆಂಬಂತೆ ಸ್ಥಳೀಯರು ಸ್ವಂತ ನಿರ್ಮಿಸಿ ತೂಗುದೇಶವನ್ನು ಈ ದುಷ್ಕರ್ಮಿಗಳು ಧ್ವಂಸಗೊಳಿಸುತ್ತಾರೆ. ಅದೇ ರೀತಿ ಅಲ್ಲಿ ಪಾರ್ಕ್ ಮಾಡಿದ ಬೈಕ್ಗಳನ್ನು, ಕಾರುಗಳನ್ನು, ಆಟೋ ರಿಕ್ಷಾಗಳನ್ನು ದೂಡಿ ಹಾಕಿ ಹಾನಿಗೊಳಿಸಿರುತ್ತಾರೆ. ಈ ಮರಳು ದಂಧೆ ಮಾಡುವವರ ಪ್ರಭಾವ ಎಷ್ಟಿದೆ ಎಂದರೆ ಇದುವರೆಗೂ ಈ ಕೃತ್ಯವನ್ನು ಎಸಗಿದವರನ್ನು ಬಂಧಿಸಲು ಪೊಲೀಸ್ ಕಮಿಷನರ್ ಅವರಿಗೆ ಆಗಲಿ ಲಿಖಿತ ಮನವಿಯನ್ನು ನೀಡಿದರೂ ಅವರನ್ನು ಇದುವರೆಗೆ ಬಂಧಿಸಲು ಜಿಲ್ಲಾಡಳಿತ ವಿಫಲವಾಗಿರುತ್ತದೆ. ನಾವು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಾನ್ಯ ಸಭಾಪತಿಗಳು, ಉಸ್ತುವಾರಿ ಸಚಿವರು, ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿಗಳಿಗೂ, ವಿರೋಧ ಪಕ್ಷದ ನಾಯಕರಿಗೂ, ಸಂಸದರಿಗೂ, ಸ್ಥಳೀಯ ಶಾಸಕರಿಗೂ ಮುಂದಿನ ದಿವಸದಲ್ಲಿ ಮನವಿ ಸಲ್ಲಿಸುವವರಿದ್ದೇವೆ. ನಮ್ಮ ಬೇಡಿಕೆಗಳು ಈ ರೀತಿ ಇವೆ. ನದಿಯಲ್ಲಿ ಸುಮಾರು ನೀವು ಮರಳು ತೆಗೆಯುವುದಿಲ್ಲವೆಂದಾದಲ್ಲಿ ನದಿಯಲ್ಲಿ 50ಕ್ಕಿಂತ ಮಿಕ್ಕಿದ ದೋಣಿಗಳಿವೆ. ಇದನ್ನು ತಾವು ತೆರವುಗೊಳಿಸಬೇಕಾಗಿದೆ. ಮರಳು ತೆಗೆದು ಎಡಬದಿಯಲ್ಲಿ ಖಾಸಗಿ ಸ್ಥಳದಲ್ಲಿ ಈ ಮರಳನ್ನು ಶೇಖರಿಸಿ ಇಟಾಚಿ ವಾಹನ ಮೂಲಕ ದೊಡ್ಡ ದೊಡ್ಡ ಟಿಪ್ಪರ್ಗಳಿಗೆ ಲೋಡ್ ಮಾಡಿ ಈ ಮರಳನ್ನು ಸಾಗಿಸ್ತಾ ಇದ್ದಾರೆ. ಈ ಸ್ಥಳದ ಮಾಲೀಕರ RTCಯನ್ನು ತಾವು ಸೀಸ್ ಮಾಡಬೇಕಾಗಿದೆ. ಈ ಸ್ಥಳದಲ್ಲಿ ಮರಳು ಸ್ಟಾಕ್ ಮಾಡದಾಗೆ ತಾವು ಆದೇಶವನ್ನು ನೀಡಬೇಕಾಗಿದೆ. ಉಳ್ಳಾಲ ಬ್ಲಾಕಿನ ಮಾಜಿ ಅಧ್ಯಕ್ಷರು ಸದಾಶಿವ ಉಳ್ಳಾಲರವರಿದ್ದಾರೆ. ಅವರಿಗೆ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ರೈತ ಸಂಘದ ಅಧ್ಯಕ್ಷರು ಇದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಜನರ ಬದುಕಿನ ಪ್ರಶ್ನೆ ಮೇಲೆ ನಡೆದಂಥ ಇತ್ತೀಚಿನ ವರ್ಷಗಳಲ್ಲಿ ನಡೆದಂಥ ಬಹುಶಃ ಅತ್ಯಂತ ದೊಡ್ಡ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದೀವಿ ಅನ್ನುವಂಥದ್ದು ನನಗಂತೂ ಹೆಮ್ಮೆಯ ಸಂಗತಿ. ಈ ಒಂದು ಮೆರವಣಿಗೆಯನ್ನು, ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಂಡಂಥ ಕೆಥೋಲಿಕ್ ಸಭಾ ಹಾಗೂ ಎಲ್ಲ ಸಹಭಾಗಿ ಸಂಘಟನೆಗಳಿಗೆ ನಾನು ಅನಂತ ವಂದನೆಗಳನ್ನು ಮಂಗಳೂರಿನ ಸಮಸ್ತ ನಾಗರಿಕರ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗ ನಮಗೆ ಈ ಒಂದು ಪಾವೂರು ಉಳಿಯ ಈ ದ್ವೀಪದ ಈ ಕುದುರಿನ ಬಗ್ಗೆ ಹೋರಾಟ ನಮಗೆ ಹೊಸದಲ್ಲ. ಕಳೆದ 10, 12, 13 ವರ್ಷಗಳಿಂದ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ DYFI ಸಂಘಟನೆ ಇರ್ಬೋದು ಅಥವಾ ಅಲ್ಲಿಯ ದ್ವೀಪವಾಸಿಗಳಿರ್ಬೋದು ಅದರ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅಗತ್ಯ ಬಿದ್ದಾಗೆಲ್ಲ ನಾವು ಅಲ್ಲಿಗೆ ಅವಕಾಶ ದೊರಕಿದಾಗ ಅಲ್ಲಿ ಹೋಗಿದ್ದೀವಿ. ಆ ಸಂದರ್ಭದಲ್ಲಿ ಮತ್ತೆ ಮೊನ್ನೆ ಇತ್ತೀಚೆಗೆ ಕೂಡ ನಾವೆಲ್ಲ ಸಮಾನ ಮನಸ್ಕರು ಅಲ್ಲಿಗೆ ಹೋದಾಗ ಕೆಲವರು ಅಂದರೆ ಮರಳು ದಂಧೆಯ ಪರವಾಗಿರುವವರದ್ದು ಒಂದು ಕಮೆಂಟ್ ಇತ್ತು, ವ್ಯಂಗ್ಯವಾದ ಮಾತು. ನೀವು ಎಷ್ಟು ತೀವ್ರ ಹೋರಾಟ ಮಾಡಬಲ್ರಿ, ಅಲ್ಲಿರುವಂತಹದ್ದೇ ಒಂದು 50 ಮನೆ ಅಂತ. ಇವತ್ತು 50 ಮನೆಗಳನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ 5,000 ಜನ ಬಂದು ಸೇರಿದ್ದಾರೆ. ಇದು ನಿಜವಾದಂತಹ ಶಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತಿನಿಂದ ನಿಮ್ಮ ಭ್ರಮೆಗಳು ಕಳಚಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಮೊನ್ನೆನೇ ಒಂದು ಅಂದಾಜು ಸಿಕ್ಕಿದೆ. ಇದೊಂದು ಸಾಮಾನ್ಯ ಪ್ರತಿಭಟನೆ ಅಲ್ಲ. ಕೇವಲ ಉಳಿಯ, ರಾಣಿಪುರ ಉಳಿಯ ಮತ್ತು ಉಳ್ಳಾಲ ಹೊಯ್ಗೆಯ ಬರಿಯ ಕುದುರಿನ ಜನಗಳು ಮಾತ್ರ ಬರೋದಲ್ಲ, ಜಿಲ್ಲೆಯ ಮಂಗಳೂರು ನಗರದ ಮೂಲೆ ಮೂಲೆಗಳಿಂದ ಜನರು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತ ಒಂದು ಸುಳಿವು ನಿಮಗೆ ದೊರಕಿದೆ. ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನೀವು ಭಾವಿಸಿರ್ಲಿಲ್ಲ. ಇವತ್ತಾದ್ರೂ ಎಚ್ಚೆತ್ತುಕೊಳ್ಳಿ. ಕೇವಲ ಅಲ್ಲಿ 40-50 ಮನೆಗಳು ಅವರು ಮಾತ್ರ ಇರೋದಲ್ಲ, ಈ 5,000 ಜನ ಮುಂದಕ್ಕೆ 50,000 ಜನವಾಗಿ ಪರಿವರ್ತನೆ ಆಗುವಂತಹ ಒಂದು ಸ್ಥಿತಿಗೆ ನಮ್ಮನ್ನು ನೀವು ಅನಿವಾರ್ಯಗೊಳಿಸಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಇವತ್ತು ನಾನು ನೋಡಿದೆ ಮೆರವಣಿಗೆಯ ಉದ್ದಕ್ಕೂ ಕೂಡ ಪೊಲೀಸರ ಸರ್ಪಗಾವಲಿತ್ತು.
ಈ ಸರ್ಪಗಾವಲನ್ನ ಅಕ್ರಮ ಮರಳುಗಾರಿಕೆಯನ್ನು ತಡೆಯಲು ಜಿಲ್ಲಾಡಳಿತ ಬಳಸಿದ್ರೆ ಬಹುಶಃ ನಾವು ಈ ರೀತಿ ಮೆರವಣಿಗೆ ಮಾಡುವಂತ ಅವಶ್ಯಕತೆ ಇಲ್ಲ. ಸಾಮಾನ್ಯ ಜನರು ಈ ರೀತಿಯ ಪೊಲೀಸರ ಬಲವನ್ನು ನೋಡಿಯೇ ಭಯ ಪಡಬೇಕು. ಆದ್ರೆ ಅಕ್ರಮ ಮರಳು ದಂಧೆ ಮಾಡುವವರಿಗೆ ಈ ರೀತಿಯ ಪೊಲೀಸರನ್ನು ಕಂಡಾಗ ಬಹಳ ಖುಷಿ. ಯಾಕೆಂದ್ರೆ ಅವರ ಟಿಪ್ಪರ್ಗಳಲ್ಲಿ ನಂಬರ್ ಪ್ಲೇಟ್ ಇಲ್ಲ ಅಂದ್ರು, ಅವರ ಟಿಪ್ಪರ್ಗಳಲ್ಲಿ ಬೇರೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಅಂದ್ರು ಈ ಪೊಲೀಸರು ತಡೆಯೋದಿಲ್ಲ. ಟೂ ವೀಲರ್ನವರು ಹೆಲ್ಮೆಟ್ ಇಲ್ಲ ಅಂದ್ರೆ ಮಾತ್ರ ತಡೀತಾರೆ. ನಮ್ಗೆ ಅದು ಪೊಲೀಸರ ಜೊತೆ ಹಗೆತನ ಇಲ್ಲ. ಪೊಲೀಸರಲ್ಲಿ ನಾವು ಗೌರವಿಸುವಂತ ತುಂಬಾ ಜನ ಇದ್ದಾರೆ. ಆದ್ರೆ ಇವತ್ತು ಪೊಲೀಸ್ ಇಲಾಖೆಯ ಬಗ್ಗೆ ಕೆಲವು ಕಟುವಾದ ಮಾತುಗಳನ್ನ ಹೇಳಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಅಗತ್ಯ ಬಿದ್ದಾಗ ನಾವು ಮಾತಾಡ್ಲೇಬೇಕಾಗ್ತದೆ. ಅಗತ್ಯ ಬಿದ್ದಾಗ ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ಬದುಕನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಬರುವುದಿಲ್ಲ. ಇವತ್ತು ಈ ಮರಳುಗಾರಿಕೆಯನ್ನ ತಡೆಯುವಂತಹದ್ದು ಬಹಳ ದೊಡ್ಡ ವಿಚಾರ ಏನಲ್ಲ, ಬಹಳ ದೊಡ್ಡ ವಿಚಾರ ಏನಲ್ಲ. ನಾವು ಈ ಹುಲಿಯ ವಿಚಾರದಲ್ಲಿ ಅವತ್ತು ಎಬಿ ಇಬ್ರಾಹಿಂ ಇದ್ದಾಗ ಜಿಲ್ಲಾಡಳಿತಕ್ಕೆ ದೂರು ಕೊಟ್ಟು ಅವರು 1 ಕಿಲೋಮೀಟರ್ ಸುತ್ತಲ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಹೇರಿದ್ರು ಮಾತ್ರ ಅಲ್ಲ, ಅಲ್ಲಿದ್ದಂತೆ ಎಲ್ಲಾ ಅಕ್ರಮ ಮರಳುಗಾರಿಕೆಯ ಶೆಡ್ಡಿಗಳನ್ನ ಧ್ವಂಸ ಮಾಡಿದ್ರು. ಆದ್ರೆ ಅವರು ಹೋದ್ಮೇಲೆ ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇವತ್ತು ಈ ಅಕ್ರಮ ಮರಳುಗಾರಿಕೆ ಮುಂದುವರಿದಿದೆ. ಅಷ್ಟು ಮಾತ್ರ ಅಲ್ಲ, ಈ ದ್ವೀಪಗಳಲ್ಲಿ ಜನರು ವಾಸ ಮಾಡಲಿಕ್ಕೆ ಶುರು ಮಾಡಿದ್ದು ಇತ್ತೀಚಿನ ದಿನಗಳಲ್ಲ. 2-2.5 ಶತಮಾನಗಳಿಂದ 250-300 ವರ್ಷಗಳಿಂದ ಅಲ್ಲಿ ಆ ಕುದುರಿನಲ್ಲಿ ಆ ದ್ವೀಪಗಳಲ್ಲಿ ಜನವಸತಿ ಇದೆ. ಅವರು ಕೃಷಿ ಮಾಡಿ ಇನ್ನೊಂದು ಮಾಡಿ ಅಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಇವತ್ತು ನಿಮ್ಮ ಅಕ್ರಮ ಮರಳುಗಾರಿಕೆಯಿಂದ ಅವರ ಕುಟುಂಬ ಅತಂತ್ರ ಆಗಿದೆ. ಈಗ ಪ್ರಸ್ತಾವನೆಯ ಮಾತಲ್ಲಿ ಹೇಳಿದ್ರು, ಏನಾದ್ರೂ ಅಲ್ಲಿ ಅಕ್ರಮ ಮರಳುಗಾರಿಕೆಯ ವಿರುದ್ಧ ನಾವು ಧ್ವನಿ ಎತ್ತಿದ್ರೆ ಗ್ರಾಮಸ್ಥರ ಮೇಲೆ ದಾಳಿಗಳಾಗ್ತದೆ, ಅವರ ಆಟೋಗಳಿಗೆ ಬೆಂಕಿ ಹಾಕ್ತಾರೆ, ಅವರ ಜೀಪ್ಗಳಿಗೆ ಬೆಂಕಿ ಹಾಕ್ತಾರೆ, ಅವರ ಮನೆಗಳಿಗೆ ಕಲ್ಲೆಸಿತಾರೆ, ಅವರು ಪೇಟೆಗೆ ಬರುವಾಗ ಕಾದು ನಿಂತು ಅವರನ್ನ ಹಲ್ಲೆ ಮಾಡ್ತಾರೆ, ಜೀವ ಬೆದರಿಕೆ ಹಾಕ್ತಾರೆ ಅಂತ. ಇದು ಈ ಜಿಲ್ಲೆಯ ಪೊಲೀಸ್ ಇಲಾಖೆ, ಈ ಜಿಲ್ಲೆಯ ಜಿಲ್ಲಾಡಳಿತ, ಈ ಜಿಲ್ಲೆಯ ಜನಪ್ರತಿನಿಧಿಗಳು ಈ ಪ್ರಶ್ನೆಗೆ ಉತ್ತರಿಸಬೇಕು. ನಾವು ದಕ್ಷಿಣ ಕನ್ನಡ, ಅದು ಕರ್ನಾಟಕದಲ್ಲಿ ಅತ್ಯಂತ ಸುಸಂಸ್ಕೃತ ಜಿಲ್ಲೆ ಅಂತ ಹೆಸರುವಾಸಿಯಾಗಿರುವಂತಹ ಮಂಗಳೂರಿನಲ್ಲಿದ್ದೀವೋ ಅಥವಾ ಬಿಹಾರ, ಉತ್ತರ ಪ್ರದೇಶ, ಜಾರ್ಖಂಡ್ ನಂತಹ ದೌರ್ಜನ್ಯಗಳು ಫ್ಯೂಡಲ್ ವ್ಯವಸ್ಥೆ ಇರುವಂತಹ ರಾಜ್ಯಗಳಲ್ಲಿದೆಯೋ ಅಂತ ನಮಗೆ ಅನುಮಾನ ಆಗ್ತದೆ. ನಾವಿಲ್ಲಿ ಸೇರಿರುವವರು ಯಾರು ಕೂಡ ಸುಳ್ಳು ಹೇಳುವವರಲ್ಲ. ಕುದುರೆನಲ್ಲಿ ವಾಸಿಸುವಂತವರು ಅತ್ಯಂತ ಮುಗ್ಧ ಜನ, ಅವರು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ. ಆದ್ರೆ ಈ ಗೂಂಡಾಗಿರಿ ಅತಿಯಾಗಿದೆ. ಲಾಸ್ಟ್ ನಾವೆಲ್ಲ ಸಮಾನ ಮನಸ್ಕ ಸಂಘಟನೆಯವರಲ್ಲಿ ಹೋದ್ಮೇಲೆ ಒಂದು ಭಾವಿಸಿದ್ವಿ, ಇನ್ನು ಕನಿಷ್ಠ ಒಂದು 5-6 ತಿಂಗಳು ಅಕ್ರಮ ಮರಳುಗಾರಿಕೆ ಮಾಡುವವರು ಆ ದ್ವೀಪದಲ್ಲಿ ಮರಳು ಎತ್ತಲಿಕ್ಕೆ ಬರ್ಲಿಕ್ಕಿಲ್ಲ ಅಂತ. ಆದ್ರೆ ನಮ್ಮ ಆ ನಿರೀಕ್ಷೆ ಹುಸಿಯಾಯಿತು. ಮರು ದಿವಸವೇ ನಾವು ಅಲ್ಲಿಗೆ ಹೋಗಿ ವಾಪಸ್ ಬರ್ತಾ ಇದ್ದೀವಿ. ಈ ಕಡೆಯಿಂದ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಆ ಕಡೆಗೆ ಹೋದ್ರು, ಮರಳು ದಂಧೆಯವರ ದೋಣಿಯಲ್ಲೇ ವಿಸಿಟ್ ಮಾಡಿದ್ರು, ಜಿಲ್ಲಾಧಿಕಾರಿಗೆ ವರದಿ ಕೊಟ್ಟರು, ಯಾವ ಅಕ್ರಮ ಕೂಡ ಇಲ್ಲ ಅಂತ. ನಾಚಿಕೆ ಆಗೋದಿಲ್ವೇ ಇವರಿಗೆ? ಕೆಲವು ವಾಹಿನಿಗಳು, ದೈಜಿ ವರ್ಲ್ಡ್ ಸೇರಿ ಕೆಲವು ವಾಹಿನಿಗಳು ನಿರಂತರವಾಗಿ ಆ ವಿಡಿಯೋಗಳನ್ನ ತೋರಿಸಿ ಅಲ್ಲಿ ದೋಣಿಗಳು ಮಂಡೆತ್ತಾ ಇರೋದನ್ನು ತೋರಿಸ್ತಾ ಇದ್ರು ಕೂಡ ಇವರು ಹೇಳಿದ್ರು ಅಲ್ಲಿ ಅಕ್ರಮ ಮರಳುಗಾರಿಕೆನೇ ಇಲ್ಲ ಅಂತ. ಆ ಅಧಿಕಾರಿಗೆ ಜಿಲ್ಲಾಧಿಕಾರಿ ಏನಾದ್ರೂ ಶಿಕ್ಷೆ ಕೊಟ್ರ? ಇಲ್ವಲ್ಲ. ಈಗಲೂ ಆ ಅಧಿಕಾರಿ ಮರಳು ದಂಧೆಯವರಿಂದ ಪ್ರತಿ ತಿಂಗಳು ಮಾಮೂಲಿ ಎತ್ತೋದ್ರಲ್ಲೇ ಬಿಸಿ ಇದ್ದಾರೆ. ಮಾಮೂಲಿ ಎತ್ತೋದ್ರಲ್ಲಿ ಯಾಕೆ ಅವರನ್ನು ವರ್ಗಾವಣೆ ಮಾಡಲಿಲ್ಲ? ಆ ನಂತರ ಮತ್ತೊಂದು ಸಮಿತಿಯನ್ನು ಜಿಲ್ಲಾಧಿಕಾರಿ ನೇಮಿಸಿದ್ರು. 2 ತಿಂಗಳು ಆ ಸಮಿತಿಯ ಸುದ್ದಿ ಇರಲಿಲ್ಲ, ಅದು ನಿದ್ರೆಗೆ ಜಾರಿತ್ತು. ಹೀಗೆ ಮೆರವಣಿಗೆ ಬಹಳ ದೊಡ್ಡ ರೀತಿಯಲ್ಲಿ ಆಗ್ತದೆ. 3 ಕುದುರೆಗಳು ಮಾತ್ರ ಅಲ್ಲ, ಮಂಗಳೂರಿನ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಜನ ಈ ಒಂದು ಅಕ್ರಮದ ವಿರುದ್ಧ, ದ್ವೀಪದ ನಾಶದ ವಿರುದ್ಧ, ಅಲ್ಲಿಯ ಜನರ ಬದುಕಿನ ಮೇಲೆ ಆಗ್ತಾ ಇರುವಂತಹ ಒಂದು ಹೀನಾಯ ದಾಳಿಯನ್ನು ಪ್ರತಿಭಟಿಸಿ ಬೀದಿಗಿಳಿತಾ ಇದ್ದಾರೆ ಅಂತ ಗೊತ್ತಾದಾಗ ಇವತ್ತಿನ ಪತ್ರಿಕೆಗಳಲ್ಲಿ ಜಿಲ್ಲಾಧಿಕಾರಿಗಳ ಪ್ರಕಟಣೆ ಬಂದಿದೆ. ಅಕ್ರಮ ಮರಳುಗಾರಿಕೆಯನ್ನ ನಾವು ನಿಲ್ಲಿಸಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ, ವರದಿಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ACP ಅವರದೊಂದು ವರದಿ ಬಂದಿದೆ. ಅದೇ ರೀತಿಯಲ್ಲಿ ಇಲ್ಲಿಯ ಅಸಿಸ್ಟೆಂಟ್ ಕಮಿಷನರ್ ಅವರ ಒಂದು ವರದಿ ಬಂದಿದೆ. ಈ ವರದಿ ಆಧಾರದಲ್ಲಿ ನಾವು ಕೆಲವು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮವನ್ನು ನಡೆಸುವಂತಹ ದೋಣಿಗಳು ಕಂಡ್ರೆ ದೋಣಿಯನ್ನ ಸೀಸ್ ಮಾಡ್ತೀವಿ. ಯಾವುದಾದ್ರೂ ಖಾಸಗಿ ಜಾಗದಲ್ಲಿ ಮರಳನ್ನು ತೆಗೆದು ಅಲ್ಲಿ ತಂದು ರಾಶಿ ಹಾಕಿದ್ರೆ ಆ ಜಮೀನಿನ ಮಾಲಕರ ಮೇಲೆ ಕೇಸ್ ಹಾಕ್ತೀವಿ. ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದನ್ನು ಮೀರಿಯೂ ಕೂಡ ಅಲ್ಲಿ ಆ ಕುದುರೆ ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆ ನಡೆದ್ರೆ ಅಧಿಕಾರಿಗಳನ್ನ ಹೊಣೆ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ.
ಸರಿಯಪ್ಪ, ಇನ್ನು ಮುಂದಕ್ಕೆ ನೀವು ಕ್ರಮ ಕೈಗೊಳ್ತೀರಿ. ಈವರೆಗೆ ಮಾಡಿದ್ದಕ್ಕೆ ಜಿಲ್ಲಾಧಿಕಾರಿಗಳು ಯಾಕೆ ಕ್ರಮ ಕೈಗೊಂಡಿಲ್ಲ? ಒಂದಾ ಜಿಲ್ಲಾಧಿಕಾರಿಗಳು ಹೇಳಬೇಕು, ಆ ಅಧಿಕಾರಿ ಹೇಳಿದ ರೀತಿಯಲ್ಲೇ ಹೇಳಬೇಕು. ಏನು, ಆ ಕುದುರೆನಲ್ಲಿ ಇಷ್ಟರವರೆಗೆ ಅಕ್ರಮ ಮರಳುಗಾರಿಕೆ ನಡೆದಿಲ್ಲ, ಯಾವುದೇ ರೀತಿಯಲ್ಲಿ ಮರಳು ದಂಧೆಯವರಲ್ಲಿ ಮರಳನ್ನು ತೆಗೆದಿಲ್ಲ ಅಂತ ಹೇಳಬೇಕು. ಇಲ್ಲ, ತೆಗೆದಿದ್ದು ಹೌದು ಅಂತ ನೀವು ಒಪ್ಕೊಂಡಿದ್ದಾದ್ರೆ ಅಲ್ಲಿ ಆ ತಪ್ಪಿಗೆ ಕಾರಣರಾದಂತ ಅಧಿಕಾರಿಗಳ ಮೇಲೆ ಕೂಡ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಜಿಲ್ಲಾಡಳಿತವನ್ನು ಒತ್ತಾಯಿಸ್ತೀವಿ. ಮತ್ತೆ ಇನ್ನೊಂದು ಬಹಳ ತಮಾಷೆ ಇದೆ, ನಮ್ಮ ಪೊಲೀಸರು ಆ ಸುತ್ತಮುತ್ತ ಒಂದು 3-4 ಪೊಲೀಸ್ ಸ್ಟೇಷನ್ ಬರ್ತದೆ, ಉಳ್ಳಾಳ, ಕೊಣಾಜೆ, ವಾಮಂಜೂರು. ಇವರಿಗೆ ಅಕ್ರಮ ಮರಳು ಸಾಗಾಟ ಆಗ್ತದೆ, ಇಂತಿದ್ದ ಕಡೆ ಮರಳನ್ನ ಅಕ್ರಮವಾಗಿ ಎತ್ತಾ ಇದ್ದಾರಂತೆ. ಯಾರಾದ್ರೂ ನಾಗರಿಕರು, ಸಾರ್ವಜನಿಕರು ಅಥವಾ ಆಕ್ಟಿವಿಸ್ಟ್ಗಳು, ಸಂಘಟನೆಯವರು ತಿಳಿಸಿದ್ರೆ ಅರ್ಧ ಗಂಟೆಯಲ್ಲಿ ಪೊಲೀಸರಲ್ಲಿಗೆ ತಲುಪೋದಲ್ಲ, ಅಕ್ರಮ ಮರಳು ದಂಧೆಯವರು ಇವರಿಗೆ ಫೋನ್ ಮಾಡ್ತಾರೆ. ತಾನೇ ಮಾರೆ ಪೊಲೀಸರೇ ಬಾರಿ ದೂರು ಕೊಡ್ಬೇಕು ಅಂತ. ನಾಚಿಕೆ ಆಗೋದಿಲ್ಲ ಈ ಪೊಲೀಸ್ನವರಿಗೆ? ಒಬ್ಬ ಮಾಹಿತಿದಾರರ ಮೂಲಗಳನ್ನ ಗುಪ್ತವಾಗಿಡಬೇಕು ಅನ್ನುವಂಥದ್ದು ಪೊಲೀಸರ ನಿಯಮ. ಆದ್ರೆ ಇವರು ಮರಳು ದಂಧೆ ಮಾಡುವಂತ ಮಾಫಿಯಾಗಳಿಗೆ ಅವರಿಂದ ಮಾಮೂಲಿಯನ್ನ ತಿಂದು ಈ ಪೊಲೀಸ್ ಇಲಾಖೆಯವರು, ಈ 3 ಪೊಲೀಸ್ ಠಾಣೆ ಸೇರಿ ಬಹುತೇಕ ಪೊಲೀಸ್ ಠಾಣೆಯವರು ಆ ದಂಧೆಕೋರರಿಗೆ ನಂಬರ್ ಅಡ್ರೆಸ್ ಕೊಡ್ತಾರೆ, ಇಂತಿದ್ದವರನ್ನು ಸ್ವಲ್ಪ ಸರಿಪಡಿಸಿ ಅಂತ. ಈ ರೀತಿ ಆದ್ರೆ ಯಾರು ದೂರು ಕೊಡ್ತಾರೆ? ನಾಚಿಕೆ ಆಗೋದಿಲ್ಲ ಪೊಲೀಸ್ನವರಿಗೆ? ಕತ್ತಲಾದ್ರೆ ಸಾಕು, ಸಾಲು ಸಾಲು ಟಿಪ್ಪರ್ಗಳು, ನಂಬರ್ ಪ್ಲೇಟ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಪೊಲೀಸ್ ಎಸ್ಕಾರ್ಟ್ ನಲ್ಲಿ ಪಾಸ್ ಆಗ್ತದೆ. ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ಪೊಲೀಸರ ಹತ್ರ ಕೇಳಿದ್ರೆ ಹೇಳೋದಂತೆ, ನಮ್ಗೆಲ್ಲ ಅದು ಸಂಬಂಧಪಟ್ಟದ್ದು ಭೂವಿಜ್ಞಾನ ಇಲಾಖೆಗೆ ಫೋನ್ ಮಾಡಿ ಅಂತ ಹಿರಿಯ ಅಧಿಕಾರಿಗಳು, ACP ಅವರು ಕೂಡ ಹೇಳ್ತಾರಂತೆ, ಅದು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಗೆ ಅಂತ. ಮತ್ತೆ ನಿಮ್ಮ ಪೊಲೀಸ್ನವರು ಯಾಕೆ ಎಸ್ಕಾರ್ಟ್ ಕೊಟ್ಕೊಂಡು ಟಿಪ್ಪರ್ನ ಹಿಂದೆ ಓಡಾಡೋದು? ಕೆಲಸ ಇಲ್ಲ ಅಂದ್ರೆ ಮಾಮೂಲಿ ಎತ್ತುವಾಗ ನಿಮ್ಗೂ ಬರ್ತದೆ ಅಂತ ನಾವು ಕೇಳ್ಬೇಕಾಗ್ತದೆ. ಇಲ್ಲ ಅಂದ್ರೆ ನೀವು ಯಾಕೆ ಅವರಿಗೆ ಎಸ್ಕಾರ್ಟ್ ಕೊಡ್ತೀರಿ? ಟ್ರಾಫಿಕ್ ನವ್ರು ಯಾಕೆ ಬರ್ತೀರಿ? ಪೊಲೀಸರಕ್ಕೆ ಯಾಕೆ ನಿಲ್ತೀರಿ ಅಲ್ಲಿಗೆ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾವು ಮರಳುಗಾರಿಕೆ ವಿರುದ್ಧ ಅಲ್ಲ, ಮರಳು ದಂಧೆಯ ವಿರುದ್ಧ. ಮರಳು ತೆಗೆಯುವುದನ್ನು ನಾವು ವಿರೋಧ ಮಾಡೋದಿಲ್ಲ. ಆದ್ರೆ ಬದುಕನ್ನೇ ನಾಶ ಮಾಡಿಕೊಂಡು, ಒಂದು ದ್ವೀಪವನ್ನೇ 2-3 ದ್ವೀಪಗಳನ್ನೇ ನಾಶ ಮಾಡಿಕೊಂಡು, ಅವರ ಬದುಕನ್ನೇ ನಾಶ ಮಾಡಿಕೊಂಡು ನೀವು ಮರಳುಗಾರಿಕೆ ನಡೆಸ್ತೀರಿ ಅಂತಾದ್ರೆ ನಮ್ಮ ಹೋರಾಟ ಇನ್ನು ಮತ್ತಷ್ಟು ತೀವ್ರ ಆಗ್ತದೆ. ಈ ಜಿಲ್ಲೆಯಲ್ಲಿ 3 ದ್ವೀಪಗಳು ಮಾತ್ರ ಅಪಾಯದಲ್ಲಿರೋದಲ್ಲ. ಈ ಹಿಂದೆ ಒಂದು 5-6 ವರ್ಷಗಳಿಂದ ಮೂಲರಪಟ್ಟಣದಲ್ಲಿ ಹೊಸ ಸೇತುವೆ ಕುಸಿದು ಬಿತ್ತು, ಅಕ್ರಮ ಮರಳುಗಾರಿಕೆಯಿಂದ ಕುಸಿದಿರುವಂತಹದ್ದು. ಈಗ ನಮ್ಮ ಗುರುಪುರ ಕೈಕಂಬದಿಂದ ಪೊಲಳಿ ಬೀಚ್ ರೋಡಿಗೆ ಹೋಗುವ ಮಧ್ಯೆ ಅಡ್ಡೂರು ಪೊಲಳಿ ಭಾಗದಲ್ಲಿ ಇರುವಂತಹ ಒಂದು ಸೇತುವೆಯಲ್ಲಿ ಘನವಾಹನದ ಸಂಚಾರ ನಿಷೇಧ ಆಗಿದೆ. ಅಲ್ಲಿ ಅದರ ಪಿಲ್ಲರ್ಗಳು ವೀಕ್ ಆಗಿದೆ ಅಂತ ವರದಿ ಇದೆ. ಯಾಕೆ ಅಲ್ಲಿ ವೀಕ್ ಆಯ್ತು ಅಂತ ಕೇಳಿದ್ರೆ, ಆ ಒಂದು ಪಿಲ್ಲರ್ನ ಸುತ್ತ ಡ್ರೆಡ್ಜಿಂಗ್ ಆಗಿ ಇವತ್ತು ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಗಣಿ ಇಲಾಖೆ ಕಣ್ಣು ಮುಚ್ಚಿ ಕೂತಿದೆ. ಈ ರೀತಿ ಹೊಸ ಸೇತುವೆ ಆಗ್ತಾ ಇದೆ ಗುರುಪುರದಲ್ಲಿ. ವಾಮಂಜೂರಿನಿಂದ ಗುರುಪಕ್ಕೆ ಹೋಗುವಾಗ ಹೆದ್ದಾರಿಯಲ್ಲಿ ಹೊಸ ಸೇತುವೆ ಆಗ್ತಾ ಇದೆ. ಅದರ ಹತ್ತಿರದಲ್ಲಿಯೂ ಕೂಡ ಇವತ್ತು ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಆ ಹೊಸ ಸೇತುವೆ ಕೂಡ ಇದರಿಂದ ಅಪಾಯಕ್ಕೊಳಗಾಗುವಂತಹ ಸ್ಥಿತಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನಾನು ತುಂಬಾ ಜನ ಮಾತಾಡ್ಲಿಕ್ಕೆ ಇರಬಹುದು, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಬಹಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಬಯಸೋದಿಷ್ಟೇ, ಈ ಎಲ್ಲ ಅಕ್ರಮಗಳನ್ನು ನಿಲ್ಲಿಸಬೇಕು. ನಿಮ್ಗೆ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹದ್ದು, ಅಕ್ರಮವನ್ನು ಮಟ್ಟ ಹಾಕುವಂತಹದ್ದು ನಿಮ್ಮ ಕರ್ತವ್ಯ. ಮರಳು ದಂಧೆಕೋರರ ಜೊತೆ ಬಹಳ ಚೆನ್ನಾಗಿ ಮಾತಾಡ್ತೀರಿ, ಮರಳು ದಂಧೆಯ ವಿರುದ್ಧ ದೂರು ಕೊಡ್ಲಿಕ್ಕೆ ಬಂದವರನ್ನ ಶತ್ರುಗಳ ತರ ನೋಡ್ತೀವಿ. ಇದು ಯಾವ ನ್ಯಾಯ ಅಂತ ಕೇಳಲಿಕ್ಕೆ ಬಯಸ್ತೀವಿ. ಜಿಲ್ಲಾಧಿಕಾರಿಗಳ ಮೇಲೆ ನಮಗೆ ಗೌರವ ಇದೆ. ಜಿಲ್ಲಾಧಿಕಾರಿ ಜೊತೆ ಪತ್ರಿಕೆಗಳಲ್ಲಿ ಎಲ್ಲವನ್ನ ವರದಿ ಮಾಡಿದ್ದಾರೆ. ಆದ್ರೆ ಇಷ್ಟು ಸಾಲದು. ಅಲ್ಲಿ ಈವರೆಗೆ ಅಕ್ರಮ ಮಾಡಿದವರು ರಾಣಿಪುರ ಇರ್ಬೋದು, ನಮ್ಮ ಹುಲಿಯ ಕುದುರೆ ಇರ್ಬೋದು, ಹೊಯ್ಗೆ ಇರ್ಬೋದು, ಅದರಲ್ಲಿಯೂ ಕೂಡ ನಮ್ಮ ಹುಲಿಯ ಕುದುರೆ ಏನಿದೆ ಪಾವೂರು ಹುಲಿಯ, ಅಲ್ಲಿ ಇಲ್ಲಿಯವರೆಗೆ ಅಕ್ರಮವಾಗಿ ಮರಳು ತಂದವರದ್ದು ಬೇಕಾದಷ್ಟು ವಿಡಿಯೋಗಳಿದೆ, ಮಾಧ್ಯಮಗಳಲ್ಲಿದೆ, ಯೂಟ್ಯೂಬ್ಗಳಲ್ಲಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿದೆ. ಅದರ ಆಧಾರದಲ್ಲಿ ಅವರನ್ನು ಗುರುತಿಸಿ ಅವರ ಮೇಲೆ ಕ್ರಮಗಳನ್ನು ಜರುಗಿಸಿ. ಅಷ್ಟು ಮಾತ್ರ ಅಲ್ಲ, ಇವರ ಜೊತೆ ಶಾಮೀಲಾಗಿರುವಂತಹ ಗಣಿ ಇಲಾಖೆ ಇರ್ಬೋದು, ಪಂಚಾಯತ್ನ ಅಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಇವರ ಮೇಲೆ ಕೂಡ ನೀವು ಕಠಿಣವಾದ ಕ್ರಮಗಳನ್ನ ಕೈಗೊಳ್ಳಬೇಕು. ಮತ್ತು ಇದೆಲ್ಲವನ್ನು ಕೂಡ ತನಿಖೆ ಮಾಡಲು ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಬೇಕು ಅಂತ ನಾವು ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೀವಿ. ನಮಗೆ ಜನಪ್ರತಿನಿಧಿಗಳ ಜೊತೆ ದ್ವೇಷ ಇಲ್ಲ. ನಮ್ಮ ಕೆಥೋಲಿಕ್ ಸಭಾದ ಮುಖಂಡರು ಅವರನ್ನೆಲ್ಲ ಸ್ವಾಗತ ಮಾಡಿದ್ರು, ನಮ್ಮವರೇ ಅವರು ಅಂತ. ಆದ್ರೆ ನಮ್ಮವರು ಅಂತ ನೀವು ಆಗುವುದು ಯಾವಾಗ ಅಂದ್ರೆ ನಮ್ಮ ಬದುಕನ್ನು ರಕ್ಷಣೆ ಮಾಡಿದಾಗ ಮಾತ್ರ. ಇಲ್ಲಾಂದ್ರೆ ನಾಳೆಯಿಂದ ಧಿಕ್ಕಾರ ನಿಮಗೂ ಬೀಳ್ತದೆ ಇಲ್ವೋ ಹೇಳಿ? ಮುಲಾಜುಂಟ? ಬದುಕು ನಾಶ ಮಾಡಿದ್ರೆ ನಮ್ಮವರು ಅಂತ ಇಲ್ಲ, ಅವರವರು ಅಂತ ಇಲ್ಲ, ಯಾರೇ ಮಾಡಿದ್ರು ನಮ್ಮ ವಿರೋಧಿಗಳೇ. ನೀವು ನಮ್ಮ ಬದುಕನ್ನ ರಕ್ಷಣೆ ಮಾಡಿದ್ರೆ
ನಾಳೆಯಿಂದ ಉಳಿಯ ಇರಬಹುದು, ಉಲ್ಲಾಲ ಹೊಯ್ಗೆ ಇರಬಹುದು ಅಥವಾ ರಾಣಿಪುರ ಇರಬಹುದು, ಇಲ್ಲೆಲ್ಲ ಅಕ್ರಮ ಮರಳುಗಾರಿಕೆ ಒಂದು ಲೋಡ್ ಕೂಡ ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ಹೂಕಾರ ಇದೆ, ಜಯಕಾರ ಇದೆ. ಹೋದ್ರೆ ನಾಳೆ ನಾಡಿದ್ದು ಆನಂತರ ನಡುವಂತ ಮೆರವಣಿಗೆಯಲ್ಲಿ ಪ್ರಥಮ ಪೂಜೆ, ಪ್ರಥಮ ಧಿಕ್ಕಾರ ನಿಮ್ಗೆ ಜನಪ್ರತಿನಿಧಿಗಳೇ ಇರ್ತದೆ. ಎಚ್ಚರ ಇರಲಿ, ಎಚ್ಚರ ಇರಲಿ. ಯಾಕೆ ಬೇಜಾರುಂಟ ನಿಮ್ಗೆ? ಇಲ್ಲ ಅಂತಂದ್ರೆ ಕ್ಲಾಪ್ ಹಾಕಿ, ಘೋಷಣೆ ಹಾಕಿ. ಯಾಕಂದ್ರೆ ನಮ್ಮ ಜನಪ್ರತಿನಿಧಿಗಳಲ್ಲಿ ಒಂದು ಇದೆ, ಏತಂದ್ರ ನಮ್ಮ ಮಕ್ಕಳತ್ತ ಇನಿವಂತ ಬೇಜಾರುಡುಪ್ಪೇರು ಎಲ್ಲ ಕಾಂಡ ಸರಿಯಾಪೇರು. ಸರಿಯಾಗುವಂತ ಪ್ರಶ್ನೆ ಇಲ್ಲ. ಸರಿಯಾಪುಣಿ ಯಾಪ ಬಂಡ ನಿಗ್ರು ಸರಿ ಅಣ್ಣ, ಎಂದ್ರು ಸರಿ ಕಾಂಡೆ 10 ಗಂಟೆ ಮುಟ್ಟಲ್ಲ ನಿದ್ರೆ ಬಿಡ್ದು ಪೊಯ್ಯದೆತ್ತನಿಂದ ಅಣ್ಣ. ಅದು ಕೂಡ ಇಲ್ಲಿ ಅಕ್ರಮವಾಗಿ ಹೊರಭಾಗದ ವಲಸೆ ಕಾರ್ಮಿಕರನ್ನ ತಂದು ಅವರನ್ನು ಕೂಡ ಜೀತದಾಳುಗಳ ತರ ಹೊಳೆಗೆ ಮುಳುಗಿಸಿ ಅವರ ಬದುಕನ್ನು ಕೂಡ ನಾಶ ಮಾಡಿ ಮರಳನ್ನು ಎತ್ತಾ ಇದ್ದಾರೆ. ನಮ್ಮ ಇಲ್ಲಿರುವಂತ ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಈ ಎಲ್ಲ ಪಕ್ಷಗಳ MLAಗಳು, ಸಂಸದರುಗಳು ಮನಸ್ಸು ಮಾಡಿದ್ರೆ 24 ಗಂಟೆಯ ಒಳಗೆ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಬೀಳ್ತದೆ. ಬೇಕಿದ್ರೆ ಉಡುಪಿಯಲ್ಲಿ ಇವತ್ತು ಅಕ್ರಮ ಮರಳುಗಾರಿಕೆ ಇಲ್ಲ, ತಡೆ ಬಿದ್ದಿದೆ. ಬೇಕಿದ್ರೆ ಒಂದು ಶ್ವೇತಪತ್ರ ಹೊರಡಿಸೋಣ, ಮರಳುಗಾರಿಕೆಯಲ್ಲಿ ತೊಡಗಿಸಿಕೊಂಡ ದಂಧೆಕೋರರು ಯಾರು ಅಂತ. ಎಲ್ಲರೂ ಇವರ ಹಿಂಬಾಲಕರೇ, ಎಲ್ಲ ಇವರ ಚಮಚಾಗಲೆ, ಎಲ್ಲ ಇವರ ಚೇಲಾಗಲೆ. ರಾತ್ರಿ ಅಕ್ರಮ ಮರಳುಗಾರಿಕೆ ಮಾಡ್ತಾರೆ, ಬೆಳಿಗ್ಗೆ ಗರಿ ಆದಂತ ವೈಟ್ ಶರ್ಟ್ ಹಾಕೊಂಡು ಮಿನಿಸ್ಟ್ರಿಗಳ, MLAಗಳ, MP ಇಂದ ತಿರುಗಾಡ್ತಾರೆ. ನಾಚಿಕೆ ಆಗೋದಿಲ್ವ ನಿಮ್ಗೆ? ಅವರ ಹೆಗಲಿಗೆ ಕೈ ಹಾಕೊಂಡು ನಿಲ್ತಿರಲ್ಲ ಜನಪ್ರತಿನಿಧಿಗಳಿಗೆ, ನಾಚಿಕೆ ಆಗೋದಿಲ್ಲ ನಿಮ್ಗೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇಂಥವ್ರನ್ನ ದೂರ ಇಡಿ, ನಿಮ್ಗೆ ಗೌರವ ಬರ್ತದೆ. ದಂಧೆಕೋರರು ಬಿಳಿ ಅಂಗಿ ಹಾಕಿದ ತಕ್ಷಣ ಒಳ್ಳೆಯವರು ಆಗೋದಿಲ್ಲ. ನಾವು ಬಡಪಾಯಿ ಜನಗಳು ಹಳೆಯ ಶರ್ಟ್ ಹಾಕೊಂಡು ಬಂದ್ರೆ ನಾವೇನು ಕೆಟ್ಟವರು ಆಗೋದಿಲ್ಲ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಈ ಮರಳು ದಂಧೆ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲರೂ ಬಿಜೆಪಿ, ಕಾಂಗ್ರೆಸ್ ಬಂದಾಗ ಎಲ್ಲರೂ ಕಾಂಗ್ರೆಸ್, ಹಿಂದೆ ಕುಮಾರಸ್ವಾಮಿ ಸರ್ಕಾರ ಮಾಡಿದಾಗ ಇವರೆಲ್ಲರೂ ಜನತಾದಳ ಕೂಡ ಆಗಿತ್ತು. ಇನ್ನು ಯಾವ ಪಾರ್ಟಿಯಲ್ಲಿ ಆಗ್ಲಿಕ್ಕುಂಟು ಗೊತ್ತಿಲ್ಲ ನಾಳೆ. ಅದರಿಂದಾಗಿ ಇವರ ಬಗ್ಗೆ ಎಚ್ಚರ ಇರಲಿ. ಎಲ್ಲಾ ಪಕ್ಷಗಳು ಅದರಲ್ಲಿ ಸೇರಿಕೊಂಡು ಸರ್ವಧರ್ಮ, ಸರ್ವ ರಾಜಕೀಯ ಪಕ್ಷದ ಸಮನ್ವಯ ಸಮಿತಿ ಮಾಡಿಕೊಂಡು ಇವತ್ತು ಅಕ್ರಮ ಮರಳು ದಂಧೆ ನಡೀತಾ ಇದೆ. ಇದರ ವಿರುದ್ಧ ನಮ್ಮ ಹೋರಾಟ ಇನ್ನಷ್ಟು ತೀವ್ರ ಆಗ್ತದೆ. ಇನ್ನು ಮುಂದೆ ಈಗಾಗಲೇ ಕೆಥೋಲಿಕ್ ಸಮಾಜದವರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಸಮಾನ ಮನಸ್ಕ ಸಂಘಟನೆಗಳ ಜೊತೆ ಚರ್ಚೆಯನ್ನು ಮಾಡಿದ್ದೀವಿ. ನಾವು ಈ ಹೋರಾಟಕ್ಕೆ ಪೂರ್ಣ ಬೆಂಬಲದ ಜೊತೆಯಲ್ಲಿ ಈ ಇನ್ನು ಅಕ್ರಮ ಮರಳುಗಾರಿಕೆ ದಂಧೆ ನಡೆದ್ರೆ, ಟಿಪ್ಪರ್ಗಳು ನಮ್ಮನ್ನ ಎದುರಿಸುವ ದಾಟಿಯಲ್ಲಿ ಹೋದ್ರೆ, ನಮ್ಮ ಯಾವುದೇ ಈ ಒಂದು ಹೋರಾಟದಲ್ಲಿ ಭಾಗಿಯಾದವರಿಗೆ ಒಂದು ಸಣ್ಣ ಬೆದರಿಕೆ ಬಂದ್ರೆ, ಅಕ್ರಮ ಮರಳುಗಾರಿಕೆ ಮುಂದುವರಿದ್ರೆ ಕೊಣಾಜೆ, ಉಳ್ಳಾಲ, ವಾಮಂಜೂರು ಸೇರಿದಂತೆ ಪೊಲೀಸ್ ಠಾಣೆಗಳ ಮುಂದೆ ಹಗಲು ರಾತ್ರಿ ಧರಣಿಯನ್ನ ಕೂರುವ ಮೂಲಕ ನೇರವಾಗಿ ಪೊಲೀಸ್ ಇಲಾಖೆ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ನೀಡುತ್ತಾ ಈ ಒಂದು ಮಹತ್ವದ ಹೋರಾಟದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ. ಬಹುಶಃ ದಶಕಗಳ ಕಾಲದ ಹೋರಾಟಕ್ಕೆ ಒಂದು ಅಂತ್ಯ, ಒಂದು ರಿಸಲ್ಟ್ ಬರುವಂತಹ ಸಂದರ್ಭ ಬಂದಿದೆ. ಇಷ್ಟು ದೊಡ್ಡ ಜನ ಸೇರಿದ್ದೀರಿ. ಈ ಜನರ ಆಕ್ರೋಶಕ್ಕೂ ಆಗ್ರಹಕ್ಕೂ ಸರ್ಕಾರ, ಜಿಲ್ಲಾಡಳಿತ ಎಚ್ಚರಗೊಳ್ಳಲಿಲ್ಲ ಅಂದ್ರೆ, ನಮ್ಮ ಉಸ್ತುವಾರಿ ಸಚಿವರು ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಈ ಕುರಿತು ಸರಿಯಾದಂತಹ ಒಂದು ಕ್ರಮಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಹೋರಾಟ ಶಾಂತಿಯುತವಾಗಿಯೇ ಮಾತ್ರ ಇರೋದಿಲ್ಲ. ನಾವು ಜನ ಸಿಟ್ಟಿಗೆದ್ರೆ ಅದು ಪರ್ಯಾಯ ದಾರಿಯನ್ನು ಕೂಡ ಹೋರಾಟದಲ್ಲಿ ಹುಡುಕೊಳ್ತದೆ. ಅಂತಹದ್ದಕ್ಕೆ ನೀವು ಅವಕಾಶವನ್ನು ಕೊಡಬೇಡಿ. ನಾಳೆ ಪೊಲೀಸ್ ಇಲಾಖೆ ಜನಪ್ರತಿನಿಧಿಗಳ ನಿವಾಸಕ್ಕೆ ಮೆರವಣಿಗೆ ಬರುವಂತಹ ಸ್ಥಿತಿಯನ್ನ ಉಂಟು ಮಾಡಬೇಡಿ. ನಿಮಗೆ ಇವತ್ತು ಜಯಕಾರ ಆಗ್ತಾ ಇರುವಂತಹ ಜನ ನಾಳೆ ನಿಮಗೆ ಧಿಕ್ಕಾರ ಹಾಕುವಂತ ಸ್ಥಿತಿಯನ್ನ ಉಂಟು ಮಾಡಬೇಡಿ ಅನ್ನುವಂತ ಮಾತನ್ನ ಹೇಳ್ತಾ, ನಿಮ್ಮನ್ನ ವಿನಂತಿಸ್ತಾ, ಇಲ್ಲಿ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವ ತಮ್ಗೆಲ್ರಿಗೂ ಕೊತ್ತಲು ಸಭಾಕ್ಕೂ ಮತ್ತು ಎಲ್ಲಾ ನಾಯಕರುಗಳಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಕ್ತೀನಿ. ಇನ್ಕಿಲಾಬ್ ಜಿಂದಾಬಾದ್. ಇನ್ಕಿಲಾಬ್ ಇನ್ಕಿಲಾಬ್ ಬೇಕು. ಎಲ್ಲಿಯವರೆಗೆ ಹೋರಾಟ? ಮರಳು ದಂಧೆ ನಿಲ್ಲುವ ತನಕ ಹೋರಾಟ. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಜಯವಾಗಲಿ, ಜಯವಾಗಲಿ. ದೀಪ ನಿವಾಸಿಗಳ ಹೋರಾಟಕ್ಕೆ ಜಯವಾಗಲಿ, 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 ಜಯವಾಗಲಿ. ನಿಮ್ಮ
ಅತಿಯಾದ ಆಸೆಗೆ ಮುಗ್ಧ ಜನರನ್ನು ಬಲಿ ಕೊಡಬೇಡಿ. ನಿಮ್ಮ ಅತಿಯಾದ ಆಸೆಗೆ ಮುಗ್ಧ ಜನರನ್ನು ಬಲಿ ಕೊಡಬೇಡಿ. ನಿಮ್ಮ ಅತಿಯಾದ ಆಸೆಗೆ ಮುಗ್ಧ ಜನರನ್ನು ಬಲಿ ಕೊಡಬೇಡಿ. ಮರಳು ವ್ಯಾಪಾರಕ್ಕೆ ಮರಳಾಗದೆ ದೀಪ ರಕ್ಷಣೆ ಮಾಡಿ. ಮರಳು ವ್ಯಾಪಾರಕ್ಕೆ ಮರಳಾಗದೆ ದೀಪ ರಕ್ಷಣೆ ಮಾಡಿ. ದೀಪ ನಿವಾಸಿಗಳ ದೀಪ ಉಳಿಸಿ. ಮರಳು ಕಳ್ಳರನ್ನು ಓಡಿಸಿ. ನಿವಾಸಿಗಳ ದೀಪ ಉಳಿಸಿ. ಮರಳು ಕಳ್ಳರನ್ನು ಓಡಿಸಿ. ದೀಪ ನಿವಾಸಿಗಳ ದೀಪ ಉಳಿಸಿ. ಮರಳು ಕಳ್ಳರನ್ನು ಓಡಿಸಿ. ಪ್ರಿಯರೇ, ಈ ದೀಪವಾಸಿಗಳ ಮನೆ ನಾಶವಾದರೆ ಅವರು ನಿಲ್ಲುವುದೆಲ್ಲಿ ಅಂದರೆ ಜಿಲ್ಲಾಡಳಿತ ಇದು ಉಂಟಲ್ಲ ಆಫೀಸ್, ಮತ್ತು ಅದೇ ರೀತಿ ಇದು ಪೊಲೀಸ್ ಕಚೇರಿ ಆಫೀಸ್ ಉಂಟಲ್ಲ, ಅಲ್ಲಿ ಹೋಗಿ ನಾವು ನಿಲ್ಲುವುದು. ಇಲ್ಲ ಅಂದರೆ ಹೇಗೆ ನಿಲ್ಲುವುದು? ಅರ್ಥ ಮಾಡಿಕೊಳ್ಳಿ ಮಾರ್ಯಾರೆ, ಅರ್ಥ ಮಾಡಿಕೊಳ್ಳಿ, ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಬದುಕು ಇವರ ಮನೆ ನಾಶ ಆಗ್ತಾ ಇದೆ. ಒಂದು ಸ್ವಲ್ಪ ಸಣ್ಣ ಭೂಮಿ, ಅದೇ ರೀತಿ ಸ್ವಲ್ಪ ಕೃಷಿ ಅವರು ಮಾಡ್ತಾ ಇದ್ದಾರೆ. ಪಾಪದ ಜನ ಅವರಷ್ಟಿಗೆ ಅವರು ದುಡಿತಾ ಇದ್ದಾರೆ, ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದಾರೆ. ಅವ್ರು ಎಲ್ಲಿ ಹೋಗುದು? ಆ ನೀರಲ್ಲಿ ಮುಳುಗುವುದಾ? ಆಲೋಚನೆ ಮಾಡಿ. ಅದಕ್ಕಾಗಿ ಕೇಳಿಕೊಳ್ತಾ ಇದ್ದೇನೆ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ, ಈ ಜನರ ಬದುಕನ್ನು ರಕ್ಷಿಸಿ, ಅವರು ಶಾಂತವಾಗಿ ಜೀವನ ಮಾಡಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮುನಿಲ್ ಕಾಟಿಬಳ್ಳ ಇವರಿಗೆ ಧನ್ಯವಾದಗಳು. ಅವರು ಆ ಪರಿಸರದಲ್ಲಿ ಆಗುವ ಅನ್ಯಾಯ, ಅದೇ ರೀತಿ ಯಾವ ರೀತಿಯಲ್ಲಿ ಮರಳು ದಂಧೆ ಆಗ್ತಾ ಇದೆ ಅಂತ ನಮಗೆಲ್ಲರಿಗೂ ಬಿಡಿಸಿ ಹೇಳಿದ್ದಾರೆ. ಸರ್, ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ಶ್ರೀಯುತ ರಾಯ್ ಕಸ್ಟಿಲಿನೋ, ಅಧ್ಯಕ್ಷರು ಮದರ್ ತೆರೆಸಾ ವಿಚಾರ ವೇದಿಕೆ. ಇವರು ಜನಪರ ಕಾಳಜಿ ಉಳ್ಳವರು, ಜನರ ಸಮಸ್ಯೆಗೆ ಸ್ಪಂದಿಸುವವರು. ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ನಾನು ಕೇಳಿಕೊಳ್ತಿದ್ದೇನೆ. ಎಲ್ರಿಗೂ ಈ ಸಂಜೆ ಶುಭಾಶಯಗಳು. ಯಾರಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ? ನ್ಯಾಯಕ್ಕಾಗಿ ಸರಿ, ಆದರೆ ಪಾವೂರು ಹುಳ್ಳಿಯ ನಿವಾಸಿಗಳಿಗಾಗಿ. ಇಲ್ಲಿದ್ದಾರೆ ಪಾವೂರು ಹುಳ್ಳಿಯ ನಿವಾಸಿಗಳು, ಮುಂದೆ ಬನ್ನಿ, ಅವರನ್ನು ಸರಿಯಾಗಿ ನೋಡಿಕೊಳ್ಳಿ. ಇನ್ನೊಬ್ರು ಇದ್ದಾರೆ ಹಿಂದ್ಗಡೆ, ಮುಂದೆ ಬನ್ನಿ. ಇನ್ನೊಬ್ರು ಮೇಲೆ ಇದ್ದಾರೆ, ಇಲ್ಲಿದ್ದಾರೆ. ಇವರನ್ನು ಸರಿಯಾಗಿ ನೋಡ್ಕೊಳ್ಳಿ. ಇವರು ಪಾವೂರು ಹುಳ್ಳಿಯದ ಇವರು ನಿವಾಸಿಗಳು. ಶತಕಗಳ ಕಾಲದಿಂದ ಇವರು ಪೂರ್ವಜರು ಆ ಸ್ಥಳದಲ್ಲಿ ವಾಸ, ಎಲ್ಲ ಹಕ್ಕುಗಳಿದೆ ಅವರ ಹತ್ರ. ಆದ್ರೆ ಅವ್ರಿಗೆ ರಸ್ತೆ ಇಲ್ಲ, ನೀರಿನ ಮಧ್ಯದಲ್ಲಿ ಇದ್ರು ಸರಿಯಾಗಿ ಕುಡಿಯುವ ನೀರಿಲ್ಲ. ಇವರ ಪರಿಸ್ಥಿತಿ ಹೇಗೆ ಇದೆ ಅಂತ ನೀವು ಆಲೋಚನೆ ಮಾಡಿ ನೋಡಿ. ಇವರು ಈ ನಮ್ಮ ದೀಪವಾಸಿಗಳ ಬೆಂಬಲಕ್ಕೆ ನಿಲ್ಲಿಕ್ಕೆ ನಾವು ಇಷ್ಟು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಇವತ್ತು ಸೇರಿದ್ದೇವೆ. ಇವತ್ತು ಒಂದು ದಿನ ಮಾತ್ರ ಅಲ್ಲ, ನಾವು ಇನ್ನು ಮುಂದೆ ಯಾವಾಗಲೂ ನಿಮ್ಗೆ ನ್ಯಾಯ ಸಿಗುವವರೆಗೆ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಲಿಕ್ಕೆ ತಯಾರಿದ್ದೀರಾ? ತಯಾರಿದ್ರೆ ಹೋಗಲಿ. ನಾವು ನಿಮ್ಮೊಟ್ಟಿಗಿದ್ದೇವೆ, ನಿಮ್ಗೆ ನ್ಯಾಯ ಸಿಗುವವರೆಗೆ ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ಇವತ್ತು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಏನಾಗ್ತಾ ಇದೆ? ಬರೀ ಅಕ್ರಮ ಮರಳುಗಾರಿಕೆ ಮಾತ್ರ ಅಲ್ಲ ಇಲ್ಲಿ ನಡೆಯೋದು. ಅಕ್ರಮ ಮರಳುಗಾರಿಕೆ ಅಲ್ಲ, ಇವರ ಭೂಮಿಯನ್ನೇ ಕಡಿದು ಕೊಂಡೋಗ್ತಾ ಇದ್ದಾರೆ. ಒಂದು ದ್ವೀಪ ಎಂದ್ರೆ ಮೇಲೆ 1-2 ಫೀಟ್ ಕೆಂಪು ಮಣ್ಣಿರ್ತದೆ, ಮತ್ತೆ ಇಡೀ ಅದು ದ್ವೀಪ ಹೊಯ್ಗೆ ರಾಶಿಯೇ ಇರ್ತದೆ. ಈ ಮರಳು ದಂಧೆ ಅವರಿಗೆ ನೀರಲ್ಲಿ ಮುಳುಗಿ ಹೊಯ್ಗೆ ತೆಗೆದು ಸ್ವಲ್ಪ ಕಷ್ಟಕರ. 1 ಗಂಟೆಯಲ್ಲಿ 1 ದೋಣಿ ಮಾಡ್ಬೋದು. ಆದ್ರೆ ಇವರು ಹೊಸತ್ತೇ ಒಂದು ಐಡಿಯಾವನ್ನು ಹುಡುಕಿದ್ರು. ಈ ದ್ವೀಪವನ್ನು ಅವರು ಕಂಡ್ರು. ದ್ವೀಪದ ಸುತ್ತ ನೀರಿದೆ. ಇವರು ಸಾಯಂಕಾಲ ಕತ್ತಲೆ ಆದ ಕೂಡಲೇ ಒಂದು 50-60 ದೋಣಿ, ಅದರಲ್ಲಿ ಒಂದೊಂದು ದೋಣಿಯಲ್ಲಿ 5-6 ಜನ ಹೋಗೋದು, ಮರಳು ಕಡಿಯೋದು, ನೆಲ ಕಡಿಯೋದು. ಮರಳು ಅಂದ್ರೆ ಮರಳು ನೀರಿನ ಒಳಗಿಂದಲ್ಲ, ಅವರ ನೆಲ, ಅವ್ರ ದ್ವೀಪದ ನೆಲವನ್ನೇ ಕಡಿಯುವುದು, ಇದಕ್ಕೆ ತುಂಬಿಸುವುದು, ದೋಣಿಗೆ ತುಂಬಿಸುವುದು, ಇಲ್ಲಿ ಬಂದು ಲಾರಿಯಲ್ಲಿ ಅದನ್ನು ಸಾಗಿಸುವುದು. ಇದು ಇಲ್ಲಿ ನಡೆಯುವ ಅನ್ಯಾಯ. ನೀವು ಅಕ್ರಮ ಮರಳುಗಾರಿಕೆ ಮಾಡಿ, ಸಕ್ರಮ ಮರಳುಗಾರಿಕೆ ಮಾಡಿ, ರಾತ್ರಿಯಲ್ಲಿ ತಕೊಂಡೋಗಿ ದಿನದ ಹೊತ್ತಲ್ಲಿ ತಕೊಂಡೋಗಿ, ನಮ್ಗೆ ಅದು ಬಿದ್ದೋಗಿಲ್ಲ ಸ್ವಾಮಿ. ನಮ್ಗೆ ಬಿದ್ದೋದದ್ದು ಇವರ ಭೂಮಿಯನ್ನು ನೀವು ಕಡಿದುಕೊಂಡು ಹೋಗ್ತಾ ಇದ್ದೀರಿ. ಇವರ ಭೂಮಿಯನ್ನೇ ನೀವು ಕರೆದುಕೊಂಡು ಹೋಗ್ತಾ ಇದ್ದೀರಿ. ಅವ್ರು ಎಷ್ಟು ಮನವಿ ಕೊಟ್ಟರು, ಎಷ್ಟು ಜನರ ಹತ್ರ, ಅಧಿಕಾರಿಗಳ ಹತ್ರ, ರಾಜಕಾರಣಿಗಳ ಹತ್ರ ಹೋದ್ರು ಸ್ಪಂದನೆ ಸಿಗುದಿಲ್ಲ. ಅವರು ಏನೋ ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ. ಅವರು ಹೇಳ್ತಿದ್ದಾರೆ, ನೀವು ನಮ್ಮ ನಾಗರಿಕರು, ಆದ್ರೆ ನಮ್ಮ ಪಾವೂರು ಉಳಿಯದವರು ನೀವು, ಆದ್ರೆ ನಮ್ಗೆ ನಿಮ್ಮ ಅಗತ್ಯ ಇಲ್ಲ, ನಿಮ್ಮ ಬದುಕು ನೀವೇ ಕಟ್ಟಿಕೊಳ್ಳಿ, ನಮ್ಗೆ ನಿಮ್ಮ ಅಗತ್ಯ ಇಲ್ಲ ಅಂತ ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿನ್ನೆ ಮೊನ್ನೆಯಿಂದ ಹೇಗೆ ಅದು ಗಣಿ ಇಲಾಖೆಯವರು ಎಚ್ಚರ ಆದ್ರು? ಗಣಿ ಇಲಾಖೆಯವರು ಹುಡುಕಿ ಹುಡುಕ್ತಾ ಇದ್ದಾರೆ. ಯಾರು ಈ ಪ್ರತಿಭಟನೆಯನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ? ನಮ್ಮ DC ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಬೇಕಾದದೆಲ್ಲ ಕ್ರಮಗಳನ್ನು ತೆಕ್ಕೊಳ್ತೇನೆ ಅಂತ. ಗಣಿ ಇಲಾಖೆಯವರು ನಿನ್ನೆ ಹೇಳುದು, ನಾವು CCTV ಹಾಕ್ತೇವೆ, ಸಂಪೂರ್ಣ ನಾವು ಪೊಲೀಸ್ ರಕ್ಷಣೆ ನಿಮಗೆ ಕೊಡ್ತೇವೆ.
DC ಅವರು ಹೇಳುದು ಅಲ್ಲಿ ಏನು ಅಕ್ರಮ ನಡೆದ್ರೆ ಅವರನ್ನು ನಾವು ಅರೆಸ್ಟ್ ಮಾಡ್ತೇವೆ ಅಂತ. ಇದು ಒಂದು ದ್ವೀಪದ ಕಥೆ ಅಲ್ಲ. ರಾಣಿಪುರ ಹುಲಿಯ ಹಾಗೇನೆ ಉಳ್ಳಲ ಹೊಯ್ಗೆ ಈ 2 ದ್ವೀಪಗಳಲ್ಲಿ ಕೂಡ ಇಂಥದೇ ಮರಳು ದಂಧೆ ನಡೀತಾ ಇದೆ. ಆದ್ರೆ ನಾನು ಇವತ್ತು ಕೇಳುದು, ಈ ದ್ವೀಪವಾಸಿಗಳ ಬದುಕನ್ನು ರಕ್ಷಿಸಲಿಕ್ಕೆ ಯಾರಿದ್ದಾರೆ? ಅವರು ಇವತ್ತು ಹೊಯ್ಗೆ ನಿಲ್ಲಿಸಬಹುದು, ಇನ್ನೊಂದು ವರ್ಷದಲ್ಲಿ ಅದನ್ನು ಪುನಃ ಪ್ರಾರಂಭಿಸಬಹುದು. ಯಾರದಕ್ಕೆ ಅಡ್ಡಿ ಬರ್ತಾರೆ? ಯಾಕಂದ್ರೆ 2014 ಇಸ್ವಿಯಲ್ಲಿ ಆಗಿನ DC ಈ ಪಾವೂರು ಹುಲಿಯದ ಸುತ್ತಮುತ್ತ 1 ಕಿಲೋಮೀಟರ್ ಅಲ್ಲಿ ಹೊಯ್ಗೆ ತೆಗಿಬಾರ್ದು ಅಂತ ಹೇಳಿದ್ದಾರೆ. ಆ ಆರ್ಡರ್ಗೆ ಈಗ ಬೆಲೆ ಇಲ್ವಾ? ಅದಕ್ಕೆ ಏನಾದರೂ ಲಿಮಿಟೆಡ್ ಪೀರಿಯಡ್ ಅವರು ಟೈಮ್ ಕೊಟ್ಟಿದ್ದಾರಾ? ಇಲ್ಲಿ ಇದೆ ಅವ್ರದ್ದು ಆರ್ಡರ್. ಅವರು ಆರ್ಡರ್ ಕೊಡುವಾಗ ಇವತ್ತಿನಿಂದ ಪಾವೂರು ಹುಲಿಯ ಸುತ್ತಮುತ್ತಲಲ್ಲಿ ಹೊಯ್ಗೆ ತೆಗಿಲಿಕ್ಕಿಲ್ಲ ಅಂತ ಮಾತ್ರ ಹೇಳಿದ್ದಾರೆ. 1 ತಿಂಗಳಿಗ, 1 ವರ್ಷಕ್ಕ, 10 ವರ್ಷಕ್ಕಂತ ಅವ್ರು ಹೇಳಲಿಲ್ಲ. ಮತ್ತೆ ಹೇಗೆ ಅದು ಅಲ್ಲಿ ಅಡೆತಡೆ ಇಲ್ಲದೆ ಈ ಹೊಯ್ಗೆ ದಂಧೆ ನಡೀತಿದೆ? ಯಾಕದು ಮರಳು ತೆಗಿತಾ ಇದ್ದಾರೆ? ನೀವು ಹೇಳ್ಬೋದು 42 ಕುಟುಂಬಗಳು ನಮ್ಮ ಅಲ್ಲಿ ಜೀವಿಸ್ತಾ ಇದ್ದಾರೆ, ಅವ್ರಿಗೇನು ಹೊರಗೆ ಬಂದು ಅವರನ್ನು ಎದುರಿಸಲಿಕ್ಕೆ ಆಗುದಿಲ್ಲ ಅಂತ ನೀವು ಕೇಳ್ಬೋದು. ಹೇಗೆ ಸ್ವಾಮಿ ಸಾಧ್ಯ ಆಗೋದು? ಅವರು 100 ಜನ ಇದ್ದಾರೆ. ಅವರು 42 ಜನರ ಕುಟುಂಬದಲ್ಲಿ ಬಹುಶಃ ಒಂದು 20-30 ಗಂಡಸರು ಇರ್ಬೋದು. ಈ 100 ಜನಗಳನ್ನು ಅವ್ರು ಎದುರಿಸಲಿಕ್ಕೆ ಸಾಧ್ಯ ಉಂಟಾ? ನಾನೊಂದು ಸಣ್ಣ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ಹೇಳ್ತೇನೆ. ಸಾಧಾರಣ 30-40 ವರ್ಷ ಮುಂಚೆ ನಮ್ಮ ಇಲ್ಲಿಂದ 5 ಕಿಲೋಮೀಟರ್ ದೂರ ಶಕ್ತಿನಗರ್ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ತುಂಬಾ ಗಂಧದ ಗಿಡಗಳು ಬೆಳೀತಿತ್ತು. ಗಂಧದ ಕಾಡಂತಲೇ ಹೇಳ್ಬೋದು. ನಾನು ನೋಡ್ತಾ 5-10 ವರ್ಷದಲ್ಲಿ ಎಲ್ಲ ಗಂಧದ ಗಿಡಗಳನ್ನು ಕಡ್ಕೊಂಡು ಹೋದ್ರು. ರಾತ್ರಿ ನಮ್ಮ ಜಾಲಲ್ಲಿ ಒಂದು ಗಿಡ ಇತ್ತು. ನಾನಿದ್ದೆ ಹೇಳಿ ಅಟ್ಲೀಸ್ಟ್ ನಮ್ಮ ಜಾಲಲ್ಲಿ ನಮ್ಮ ಅಂಗಳದಲ್ಲಿ ಒಂದು ಗಿಡ ಉಳಿದಿದೆ, ಇದನ್ನು ಯಾರಾದ್ರೂ ಮುಟ್ಲಿಕ್ಕಿಲ್ಲ ಅಂತ. ಅದು ಇಷ್ಟು ತೋರ ಆಗುವಾಗ ಒಂದು ರಾತ್ರಿ ನಾಯಿ ಬೊಗಳಿತು. ಕಿಟಕಿಯಿಂದ ಹೊರಗೆ ನೋಡುವಾಗ 4 ಜನ ಅಂಗಳದ ಒಳಗೆ, ಕಾಂಪೌಂಡ್ ಒಳಗೆ ಕಡಿತಾ ಇದ್ದಾರೆ. ನಾನು ಹೂ ಅಂತ ಬೊಬ್ಬೆ ಹಾಕಿದ್ದೆ, ಅವ್ರು ಕತ್ತಿ ತೋರಿಸಿದ್ರು ಬಾ ಹೊರಗೆ ಅಂತ. ಇವರ ಪರಿಸ್ಥಿತಿ ಹಾಗೇನಿದೆ. ನೀವು ಬೊಬ್ಬೆ ಹಾಕಿದ್ರೆ, ನಾವು ಗಲಾಟೆ ಮಾಡಿದ್ರೆ, ಯಾರನ್ನು ಕರೆದ್ರು, ಪೊಲೀಸನ್ನು ಹೇಗೆ ಕರೆಯೋದು? ಪೊಲೀಸ್ ಬಂದ್ರು ಕೂಡ ಅವರು ನದಿ ದಾಟಿ ಬರಬೇಕು, ದೋಣಿಯಲ್ಲೇ ಬರಬೇಕು. ಒಂದೇ ಇವರ ದೋಣಿಯಲ್ಲಿ ಬರಬೇಕು, ಇಲ್ಲಾಂದ್ರೆ ಮರಳು ದಂಧೆ ಮಾಡುವವರು ಅವರ ದೋಣಿಯಲ್ಲೇ ಬರಬೇಕು. ಹೇಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಉಂಟು? ಇಂಥ ಪರಿಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಖಂಡಿತವಾಗಿ ನಾವು ಅವರಿಗೆ ಸಹಕಾರ ಕೊಡಬೇಕು, ಅವ್ರಿಗೆ ಬೆಂಬಲ ಕೊಡಬೇಕು. ಈ ಮರಳು ದಂಧೆ ಅಂತ ಮಾತ್ರ ಅಲ್ಲ, ಈ ಮರಳು ದಂಧೆ ಹಿನ್ನಡೆ ಬಹಳ ದೊಡ್ಡ ಷಡ್ಯಂತ್ರ ಇದೆ. ನಾವು ಹೇಳ್ಬೋದು, ಮರಳುಗಾರಿಕೆ ನಿಲ್ಲಿಸಿ, ಅಕ್ರಮ ಮರಳುಗಾರಿಕೆ ನಿಲ್ಲಿಸಿ. ಅದು ನಾವು ಈ ಸಾಧಾರಣ ನಾಗರಿಕರು, ನಾವು ನಿಮ್ಮ ಅಧಿಕಾರಿಗಳಿಗೆ, ಪೊಲೀಸ್ ವ್ಯವಸ್ಥೆಗೆ ನಾವು ಯಾರು ಹೇಳಲಿಕ್ಕಪ್ಪ? ನೀವು ಸರಿಯಾಗಿ ಈ ಕಾನೂನು ವ್ಯವಸ್ಥೆ ಅಂತ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾವು ಯಾರು? ಸರ್ಕಾರಕ್ಕೆ ರಾಯಲ್ಟಿ ತಪ್ತಾ ಇದೆ, ಅದನ್ನು ನೀವು ಮಾಡದಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದಂತ ನಾವು ಯಾರು ಹೇಳಲಿಕ್ಕೆ? ನಾವು ಸಾಧಾರಣ ನಾಗರಿಕರು, ಈ ನಮ್ಮ ದೇಶದ ಈ ರಾಜ್ಯದ ನಿವಾಸಿಗಳು. ನಮ್ಗೆ ಆ ಹಕ್ಕೇ ಇಲ್ಲ. ನಾವು ಹೆದರ್ಕೊಂಡು ಬದುಕಬೇಕು. ಈ ದಂಧೆಕೋರಗಳಿಂದ, ಕಳ್ಳರಿಂದ ಕೂಡ ನಾವು ಹೆದರಬೇಕು. ನಮ್ಮ ವ್ಯವಸ್ಥೆಯಿಂದ, ನಮ್ಮ ಕಾನೂನು ವ್ಯವಸ್ಥೆಯಿಂದ, ಅಧಿಕಾರಿಗಳಿಂದಲೂ ಕೂಡ ನಾವು ಹೆದರ್ಕೊಂಡು ಜೀವಿಸಬೇಕು. ನಮ್ಮ ರಾಜಕಾರಣಿಗಳ ಹತ್ರ ಹೋದ್ರೆ ನಮ್ಮ ವಿರೋಧ ಪಕ್ಷದವರು ಅಲ್ಲಿ ಆ ಏರಿಯಾದಲ್ಲಿ ಹೊಯ್ಗೆ ತೆಗಿತಾರೆ, ಈ ಏರಿಯಾದಲ್ಲಿ ನಾನು ಬೇಡ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ಬೇಜಾರಾಗೋದಿಲ್ವಾ ಅಂತ ಕೇಳ್ತಾರೆ. ಏನ್ ಅರ್ಥ ಇದ್ರದು? ಅವರು ಕಳ್ಳತನ ಮಾಡ್ತಾ ಇದ್ದಾರೆ, ನಮ್ಮ ಜನರಿಗೆ ಕೂಡ ಕಳ್ಳತನ ಮಾಡುವ. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಕಾಂಪ್ರಮೈಸ್ ಪಾಲಿಟಿಕ್ಸ್ ಕೂಡ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಹೌದಾ ಇಲ್ಲ? ನೀವೇ ಹೇಳಿ. ಹೌದು, ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೂಡ ನಮ್ಮಲ್ಲಿ ನಡೀತಾ ಇದೆ. ಅವನ್ನು ಕತ್ತಾ ಇದ್ದೇನೆ, ನೀವು ನಮ್ಮ ಜನ ಕೂಡ ಕದೀಲಿ, ಅವರು ಕೂಡ ಸಂತೋಷದಲ್ಲಿರ್ಲಿ, ಅವರು ಕೂಡ ಸಂತೋಷದಲ್ಲಿರ್ಲಿ. ಅಧಿಕಾರದಲ್ಲಿ ಇದ್ದವ್ರಿಗೆ ಏನ್ ಕೆಲಸ? ನ್ಯಾಯ ಕೊಡುವ ಕೆಲಸನ? ಬೇರೆಯವರು ಕದಿಯುವಾಗ ನಾವು ಕೂಡ ಕದಿಯೋ ಅಂತ ಹೇಳುದ? ನೀವು ಇದರಲ್ಲಿ ಆಲೋಚನೆ ಮಾಡಿ ನೋಡಿ, ನಮಗೆ ನ್ಯಾಯ ಸಿಗುವುದು ಹೇಗೆ? ಎಲ್ಲರೂ ಒಟ್ಟಿಗೆ ಶಾಮೀಲಾದರೆ ನಮಗೆ ಎಲ್ಲಿಂದ ನ್ಯಾಯ ಸಿಗ್ತದೆ ಅಂತ ನೀವೇ ಆಲೋಚನೆ ಮಾಡಿ ನೋಡಿ. ಇದು ನಾನು ಹೇಳಿದೆ, ಇದೊಂದು ಬಹಳ ದೊಡ್ಡ ಷಡ್ಯಂತ್ರ. ಇದರ ಹಿಂದೆ ನಾನು ಸ್ವಲ್ಪ ಆಲೋಚನೆ ಮಾಡಿ ನೋಡುವಾಗ ನಿಮಗೆ ಶಾಕ್ ಆಗ್ಬೋದು. ಈ ದ್ವೀಪ ನಿವಾಸಿಗಳಿಗೆ ಅದಕ್ಕಿಂತ ಹೆಚ್ಚು ಆತಂಕ ಆಗ್ಬೋದು. ಯಾಕೆಂದ್ರೆ ನೀವು ನೋಡಿದ್ದೀರಿ, ನಮ್ಮ ಎತ್ತಿನ ಹೊಳೆ ಎಷ್ಟು ವರ್ಷ ಹೋದ್ರು, ಎಷ್ಟು ಪ್ರತಿಭಟನೆಗಳು ಆದರೂ ಎತ್ತಿನ ಹೊಳೆ ಸಂಪೂರ್ಣ ಆಯಿತು. ನೀರು ಆಚೆ ಹೋಗ್ತಾ ಇದೆ, ಘಟ್ಟದಿಂದ ಆಚೆ ಎತ್ತಿನ ಹೊಳೆ ಹೋಗ್ತಾ ಇದೆ, ಘಟ್ಟದಿಂದ ಕೆಳಗೆ ನೀರು ಬರ್ದಿಲ್ಲ. ಆದರೆ ನಮ್ಮ ಸರ್ಕಾರ ಶಿರಾಡಿಯಿಂದ
ಈ ಅಡ್ಯಾರ್ವರೆಗೆ ಬಹುಶಃ ಒಂದು 10-12 ಸಣ್ಣ ಪುಟ್ಟ ಡ್ಯಾಮ್ಗಳನ್ನು ಮಾಡಿದ್ದಾರೆ. ಈ ಡ್ಯಾಮ್ಗಳು ಅಲ್ಲಲ್ಲಿ ಸಣ್ಣ ಟೌನ್ಶಿಪ್ಗೆ ನೀರು ಕೊಡಲಿಕ್ಕೆ ಈ ಅಡ್ಯಾರ್ನಲ್ಲಿ ಒಂದು ಕೂಡ ಡ್ಯಾಮ್ ರಸ್ತೆನಾ ನೀವು ಹೇಳಿ, ಅದು ಡ್ಯಾಮ್ ರಸ್ತೆ ಉಳಿಯದವರು ಡ್ಯಾಮ್, ಅದಕ್ಕೆ ಇನ್ನೂ ಗೇಟ್ ಹಾಕಿಲ್ಲ. ನೆನಪಿಡಿ, ಮಂಗಳೂರು ನಗರ ಅಭಿವೃದ್ಧಿಗೊಳ್ತಾ ಇದೆ, ನೀರಿನಲ್ಲಿ ಇಲ್ಲಿ ಶಾರ್ಟೇಜ್ ಆಗುವಾಗ ಆ ಡ್ಯಾಮಿಗೆ ಗೇಟ್ ಹಾಕ್ತಾರೆ. ನಾವು ಏನು ಮಾಡಿದ್ರು ಈ ದ್ವೀಪ ಮುಳ್ಕೊಂಡು ಹೋಗ್ತದೆ. ನಾವು ಎಚ್ಚರಗೊಳ್ಬೇಕು. ಡ್ಯಾಮಿನ ಗೇಟ್ ಹಾಕುವ ಮುಂಚೆ ನಾವು ಎಚ್ಚರಗೊಳ್ಬೇಕು. ಯಾಕೆಂದ್ರೆ ನಾವು ಎಷ್ಟು ಪ್ರತಿಭಟನೆ ಮಾಡಿದ್ರು ಇದು ನಮ್ಮ ದಾರಿ ತಪ್ಪಿಸುವ ಪ್ರತಿಭಟನೆ. ಅವರು ದಾರಿ ತಪ್ಪಿಸ್ತಾ ಇದ್ದಾರೆ, ಬರೀ ಹೊಯ್ಗೆ ಮೇಲೆ ಫೋಕಸ್ ಮಾಡ್ತಾರೆ. ಇದು ಬರೀ ಹೊಯ್ಗೆ ವಿಷಯ ಇಲ್ಲ, ಈ ದ್ವೀಪ ನಿವಾಸಿಗಳ ಬದುಕಿನ ವಿಷಯ. ಈ ಡ್ಯಾಮಿನ ಗೇಟ್ ಹಾಕಿದ್ರೆ ತನ್ನಂತಾನೆ ಎಲ್ಲ ದ್ವೀಪ ನಾಶಗೊಂಡು ಹೋಗ್ತದೆ. ಇದನ್ನು ನಾವು ಸರಿಯಾಗಿ ಆಲೋಚನೆ ಮಾಡಬೇಕು. ಇದರ ವಿರುದ್ಧ ನಾವು ಹೋರಾಡಬೇಕು. ಇದಕ್ಕೆ ಏನ್ ಬೇಕು, ನಮ್ಮ ದ್ವೀಪವಾಸಿಗಳಿಗೆ ಅವರ ಸಹಕಾರಕ್ಕೆ ನಾವು ಬರಬೇಕು, ಅವ್ರಿಗೆ ಬೆಂಬಲಕ್ಕೆ ನಿಲ್ಲಬೇಕು. ಕಡೆ ತನಕ ಅವರಿಗೆ ನ್ಯಾಯ ಸಿಗುವವರೆಗೆ, ಅದು ಯಾವ ರೀತಿಯಲ್ಲಿ ನ್ಯಾಯ ಸಿಗ್ತದೆ ನಮ್ಗೆ ಗೊತ್ತಿಲ್ಲ, ಆದರೆ ನ್ಯಾಯ ಸಿಗುವವರೆಗೆ ನಾವು ಅವರೊಟ್ಟಿಗೆ ಇರಬೇಕು, ನಮ್ಮ ಬೆಂಬಲ ಅವರಿಗೆ ತೋರಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಸೇರಿದ ಇಷ್ಟು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿದ್ದೀರಿ. ಬಹುಶಃ ನಿಮಗೆ ಈ ಏನಿದು ನಡೀತದೆ ಇದರ ಬಗ್ಗೆ ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇಷ್ಟು ದೊಡ್ಡದಲ್ಲಿ ಸಂಖ್ಯೆಯಲ್ಲಿ ಸೇರಬೇಕಾದ್ರೆ ಸುಮ್ಮನೆ ಏನೋ ಒಂದು ರೋಡ್ ಶೋ ಮಾಡಲಿಕ್ಕೆ, ಸುಮ್ಮನೆ ಒಂದು ಪಿಕ್ನಿಕ್ಗೆ ನೀವು ಬರಲಿಲ್ಲ. ನಮ್ಮ ದ್ವೀಪವಾಸಿಗಳು 42 ಕುಟುಂಬಗಳು ಈ ದ್ವೀಪ ನಾಶ ಆದರೆ ಇಡೀ ಈ 42 ಕುಟುಂಬಗಳು ನಾಶಿಸಿ ಹೋಗ್ತೇವೆ. ಇಷ್ಟು ನಾನು ಹೇಳಲಿಕ್ಕೆ ನಿಮಗೆ ಬಯಸ್ತೇನೆ. ಈ ಜಿಲ್ಲಾಡಳಿತ ಮನಸ್ಸು ಮಾಡಿದರೆ ಉಡುಪಿಯಲ್ಲಿ ದ್ವೀಪಗಳಿವೆ, ಬಹಳಷ್ಟು ದ್ವೀಪಗಳಿವೆ. ಬಹುಶಃ ಮಲ್ಪೆಯಿಂದ ಕಲ್ಯಾಣಪುರ, ಬ್ರಹ್ಮವರ, ಸಂತೆಗಟ್ಟೆ, ಬಾರ್ಕೂರು, ಕುಂದಾಪುರವರೆಗೆ ಬಹಳಷ್ಟು ದ್ವೀಪಗಳಿವೆ. ಎಲ್ಲ ದ್ವೀಪಗಳನ್ನು ಅವರು ಪ್ರವಾಸ ಉದ್ಯಮಕ್ಕೆ ಬಳಸ್ತಾ ಇದ್ದಾರೆ. ಬಹುಶಃ ನೀವು ಕೂಡ ಅಲ್ಲಿಗೆ ಪ್ರವಾಸೋದ್ಯಮಕ್ಕೆ ಹೋಗ್ತಿದ್ದೀರಿ, ಪಿಕ್ನಿಕ್. ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ನೀವು ಬರದ ಹಾಗೆ ತುಂಬಾ ಮೊನ್ನೆಯಿಂದ ಒಂದು ವಾರದಿಂದ ಷಡ್ಯಂತ್ರ ನಡೀತಾ ಇತ್ತು. ಎಲ್ಲ ನಿನ್ನೆ ಸಹ ಪೇಪರ್ನಲ್ಲಿ ಸ್ಟೇಟ್ಮೆಂಟ್ DC ಅವರದಿತ್ತು. DC ಆಫೀಸ್ ಸುತ್ತುಗಡೆ 1 ಕಿಲೋಮೀಟರ್, ಇದು 100 ಮೀಟರ್ ನಿಷೇಧಾಜ್ಞೆ ಅಂತ. ಜನರಿಗೆ ಪಾಪ ಗೊತ್ತಿಲ್ಲ ನಾವು ಪ್ರತಿಭಟನೆ ಎಲ್ಲಿ ಮಾಡ್ತೇವೆ ಅಂತ. ತುಂಬಾ ಜನರದ್ದು ನನಗೆ ಕಾಲ್ ಬರ್ತಾ ಇತ್ತು. ನಾಳೆ ನಿಷೇಧಾಜ್ಞೆ ಅಂತ ಮಾಡಿದ್ದಾರೆ DC ಅವರು, ನಾವು ಎಲ್ಲಿ ನಿಲ್ಲೋದು ಬಂದ್ರೆ. ಇವತ್ತು ಬೆಳಿಗ್ಗೆ ನೋಡುವಾಗ ಜಿಲ್ಲಾಧಿಕಾರಿ ಅವರು ಮರಳುಗಾರಿಕೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇವೆ, ಎಲ್ಲವನ್ನು ನಾವು ನಿಷೇಧ ಮಾಡ್ತೇವೆ. ಇವರಿಗೆ ನಾವು 2 ತಿಂಗಳ ಮೊದಲು ಹೋಗಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಟ್ಟು ಅಲ್ಲಿ ಇದ್ದ ಎಲ್ಲ ವಿಡಿಯೋಗಳನ್ನು ತೋರಿಸಿ ಗಣಿ ಇಲಾಖೆ ಅವರು ಮತ್ತು ಪೊಲೀಸ್ ಇಲಾಖೆ ಅವರು ಅವರಿಗೆ ರಿಪೋರ್ಟ್ ಮಾಡಿದಂತ ಅವರು ಹೇಳ್ತಾರೆ ಅದು ದೈಜಿ ವರ್ಲ್ಡ್ ಮತ್ತೆ ಇತರ ಮಾಧ್ಯಮದವರು ಏನು ಪ್ರಚಾರ ಮಾಡಿದ್ದಾರೆ ಅದು 2 ವರ್ಷದ ಮೊದಲಿದು ವಿಡಿಯೋ, ಈ ಸಲ ಮಾಡಿದಲ್ಲ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಜಿಲ್ಲಾಧಿಕಾರಿ ಅವರಿಗೆ ಡೇಟ್ ಸಮೇತ ನಮ್ಮ ಮೊಬೈಲ್ನಲ್ಲಿ ಇದ್ದಂಥದ್ದು ನಾವು ತೋರಿಸಿದ್ದೇವೆ. ಆಯ್ತು, ನಾನು 1 ವಾರದೊಳಗಡೆ ನಾನು ಭೇಟಿ ಕೊಟ್ಟೆ ಅಂತ ಹೇಳಿದ ಜಿಲ್ಲಾಧಿಕಾರಿ ಅವರು 2 ತಿಂಗಳು ಕಳೆದ್ರು. ಜಿಲ್ಲಾಧಿಕಾರಿ ಅವರು ಉಳ್ಯಾಪ ಅವರಿಗೆ ಪುರ್ಸೊತ್ತಿಲ್ಲ, ಗದ್ದೆಯಲ್ಲಿ ಆಟ ಆಡ್ಲಿಕ್ಕೆ ಅವರಿಗೆ ಪುರ್ಸೊತ್ತಿದೆ. ಇಂಥ ಜಿಲ್ಲಾಧಿಕಾರಿ ನಮ್ಗೆ ಬೇಕಾ? ಇವರು ನಮ್ಮ ಜನಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಬಂದಂತ ಜಿಲ್ಲಾಧಿಕಾರಿ ಅವರು ಗದ್ದೆಯಲ್ಲಿ ಆಟ ಆಡುವಂತದ್ದು ಪರಿಸ್ಥಿತಿ ನಾವು ನೋಡುವಂತ ಆಗಿದೆ ಈ ಸಲ. ಉಳ್ಯಾಪ ಅವ್ರನ್ನವರು ಇಲ್ಲಿ ರಾಣಿಪುರ, ಉಳ್ಳಾಲ, ಹೊಯ್ಗೆ ಬೇರೆ ಎಲ್ಲ ಕಡೆಯಲ್ಲಿ ನಡೆಯುವಂತ ದಂಧೆಯನ್ನು ಇನ್ನಷ್ಟು ಮಾಡ್ಲಿ, ನಾನು ಗದ್ದೆಯಲ್ಲಿ ಆಟ ಆಡ್ತಾನೆ ಅಂತ ಹೇಳಿ ನಮ್ಮನ್ನು ಮಂಗ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಅವರು. ಇವತ್ತು ಪ್ರತಿಭಟನೆಗೆ ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿ ಎಲ್ಲ ಸ್ಟೇಟ್ಮೆಂಟ್ ಅನ್ನು ನಿನ್ನೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಗಣಿ ಇಲಾಖೆ ಅವರನ್ನು ಬಿಷಪ್ ಹೌಸ್ ಸಹ ಕಳಿಸಿದ್ದಾರೆ. ನಾವು ಎಲ್ಲ ಮಾಡ್ತೇವೆ, ಕ್ಯಾಮರಾ ಹಾಕ್ತೇವೆ, ಅದು ಹಾಕ್ತೇವೆ, ಇದು ಹಾಕ್ತೇವೆ ಅಂತ. ಜಿಲ್ಲಾಧಿಕಾರಿ ಅವರೇ 2 ತಿಂಗಳಿಂದ ನೀವು ಎಲ್ಲಿ ಹೋಗಿದ್ದೀರಾ? ನಾನು ಕೇಳ್ತಾ ಇದ್ದೇನೆ, ನೀವು ಎಲ್ಲೇ ಹೋಗಿದ್ದೀರಾ? ನಾವು ಏನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ನಾವಲ್ಲಿ ಮರಳು ತೆಗಿತಾರಂತ ಹೇಳಿ ಫೋನ್ ಮಾಡಿದ್ರೆ ನೀವು ಹೋಗಿ ತಹಸೀಲ್ದಾರಿಗೆ ಹೇಳಿ ಅಂತ ಹೇಳುವಾಗ ನಾವು ಮಂಗಳೂರು ತಹಸೀಲ್ದಾರ್ಗೆ ಮಾತಾಡುವಾಗ ಮಂಗಳೂರು ತಹಸೀಲ್ದಾರ್ ಹೇಳುದು ಅದು ಉಳ್ಳಾಲ ತಹಸೀಲ್ದಾರ್ಗೆ ಬರ್ತದೆ. ಉಳ್ಳಾಲ ತಹಸೀಲ್ದಾರ್ ಅವರು ಹೇಳುದು ನಮ್ಗೆಲ್ಲ ಮಂಗಳೂರು ತಹಸೀಲ್ದಾರ್ಗೆ ಬರ್ತಾರೆ. ಹೀಗೆ ಬಾಲ್ ಅನ್ನು ಪಾಸ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಮರಳು ಮಾಫಿಯಾದವರಿಗೋಸ್ಕರ ಮಾಡ್ತಾರೆ. ಅವರನ್ನು ರಕ್ಷಣೆ ಮಾಡ್ತಾರೆ. ಜನರನ್ನು ರಕ್ಷಣೆ ಮಾಡುವಂತ ಅಧಿಕಾರಿಗಳು ಇವತ್ತು ಮರಳು ಮಾಫಿಯಾದವರನ್ನು ರಕ್ಷಣೆ ಮಾಡುವಂತಹ ಪರಿಸ್ಥಿತಿ ನಾವು ನಮ್ಮ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇವೆ. ಇಂಥ ಅಧಿಕಾರಿಗಳು ನಮ್ಗೆ ಬೇಕಾ? ಅದಕ್ಕಾಗಿ ನಾವು ಎಚ್ಚೆತ್ತುಕೊಳ್ಬೇಕು.
ನಮ್ಮ ಜನರ ರಕ್ಷಣೆ ನಮ್ಮ ಮೇಲೆ ಇದೆ. ಅಧಿಕಾರಿಗಳು ರಕ್ಷಣೆ ಮಾಡ್ಲಿಕ್ಕಂತ ಬಂದವರು, ಜನರ ಸೇವೆಯನ್ನು ಮಾಡ್ಲಿಕ್ಕಂತ ಬಂದವರು ಅಧಿಕಾರಿಗಳು ಇವತ್ತು ಮರಳು ಮಾಫಿಯಾದವರನ್ನು, ಬೇರೆ ಬೇರೆ ಮಾಫಿಯಾದವರನ್ನು ಮಾಡ್ತಾ ಇದ್ದಾರೆ. ಮೊದಲು ಈಗ ಮಾತಾಡಿದ್ರು ನಿಮಗೆ ತುಂಬಾ ಇದನ್ನ ಹೇಳಿದ್ದು, ಗಾಡಿಯಲ್ಲಿ ಇದು ನಂಬರ್ ಪ್ಲೇಟ್ ಇಲ್ಲದ್ರೂ ಮರಳು ತಗೊಂಡು ಹೋಗ್ತಾರೆ. ಇನ್ನೊಂದು ಇದೆ, ಮರಳು ತಗೊಂಡು ಹೋಗುವ ಮಾಫಿಯಾದವರು ಒಂದು ಗ್ರೂಪ್ ಮಾಡಿದ್ದಾರೆ. ಎಲ್ಲ ಇಲಾಖೆಯಲ್ಲಿ ಸಹ ಅವರ ಗ್ರೂಪ್ ಅಲ್ಲಿ ಇದ್ದಾರೆ, ಎಲ್ಲ ಇಲಾಖೆ ಅಧಿಕಾರಿಗಳು ಆ ಗ್ರೂಪ್ ಅಲ್ಲಿ ಇದ್ದಾರೆ. ಅದನ್ನು ಸಮೇತ ನಾವು ಜಿಲ್ಲಾಧಿಕಾರಿ ಅವರಿಗೆ ಮೊನ್ನೆ 2 ತಿಂಗಳ ಮೊದಲು ನಾವು ಹೇಳಿದ್ದೇವೆ, ತೋರಿಸಿದ್ದೇವೆ. ಆದ್ರೆ ಕ್ರಮ ಎಲ್ಲಿದೆ? ಕ್ರಮ ಎಲ್ಲಿದೆ? ನಿನ್ನೆ ಅವ್ರಿಗೆ ಎಚ್ಚರಿಕೆ ಆಯ್ತಾ ಜಿಲ್ಲಾಧಿಕಾರಿ ಅವ್ರಿಗೆ? ನಾವು ಇವತ್ತು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುವಾಗ ನಿನ್ನೆ ಎಚ್ಚರಿಕೆ ಆಗಿದೆ ಜಿಲ್ಲಾಧಿಕಾರಿ ಅವ್ರಿಗೆ. ಹಾಗಾಗಿ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು ಜನರು ಯಾರು ಬರಬಾರ್ದು, ಪಾಪದವ್ರು ಸಾಯ್ಬೇಕು, ನಮ್ಗೆ ಪರವಾಗಿಲ್ಲ, ನಮ್ಗೆ ಒಳಗಡೆಯಿಂದ ಬರ್ತಾ ಇದೆ. ಸುನೀಲ್ ಕುಮಾರ್ ಅವರು ಹೇಳಿದ್ರು ಜಿಲ್ಲಾಧಿಕಾರಿ ಅವರ ಆಫೀಸಲ್ಲಿ ಜನರಿಗೋಸ್ಕರ ಮೀಟಿಂಗ್ ಆಗ್ಬೇಕು, ಜನರಿಗೋಸ್ಕರ ಅವರು ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಮಾಫಿಯಾದವ್ರಿಗೆ ಆಗಿ ಕೆಲಸ ಮಾಡ್ತಾರೆ. ಜಿಲ್ಲಾಧಿಕಾರಿ ಆಫೀಸಲ್ಲಿ ಮಾಫಿಯಾದವ್ರನ್ನು ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂತ ಹೇಳುವಾಗ ಏನು ಮಾತಾಡ್ಬೇಕು ನಾವು ಹೇಳಿ? ನಾವು ಏನು ಮಾಡಬೇಕು? ಇನ್ನು ಮುಂದೆ ನಮ್ಮ ಈ ನಿವಾಸಿಗಳ ರಕ್ಷಣೆ ಮಾಡೋದಿಲ್ಲ ಆದ್ರೆ ನಾವು ನಿಮ್ಮ ಕಚೇರಿ ಎದುರುಗಡೆ ಬಂದು ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತು ಖಾಲಿ ಸಾಂಕೇತಿಕವಾಗಿ ನಾವು ಎಲ್ಲ ಜನರು ಇಲ್ಲಿ ಬಂದಿದ್ದಾರೆ, ನಾವು ಸ್ವಲ್ಪ ಜನರಿಗೆ ನಾವು ಹೇಳಿದ್ದು, ಆದ್ರೆ ಎಲ್ಲರೂ ಸುದ್ದಿ ಕೇಳ್ಕೊಂಡು ನೀವು ಇಷ್ಟು ದೊಡ್ಡ ಜನ ಬಂದಿದ್ದೀರಾ, ನಿಮ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಹಾಗೇನೆ ಅವರು ಸಹ ಒಂದು ಜೀವಿಸ್ತಾ ಇದ್ದಾರೆ. 355 ದಿನ ಸಹ ಅವರು ದೋಣಿಯಲ್ಲಿ ಹೋಗ್ತಾರೆ. ಒಂದು ವ್ಯಕ್ತಿಗೆ ದಿವಸಕ್ಕೆ 30 ರೂಪಾಯಿ ಕೊಡ್ಲಿಕ್ಕಿದೆ ಅವರಿಗೆ, ದೋಣಿಗೆ. ಮಕ್ಕಳಿಗೆ ತಿಂಗಳಿಗೆ 30 ರೂಪಾಯಿ ಕೊಡ್ಲಿಕ್ಕಿದೆ. ನೋಡಿ, ಇಷ್ಟು ದೊಡ್ಡ ಚಿಕ್ಕ ಮಗುವಿಗೆ ಸಹ ಅವರು ಹಣ ಕೊಟ್ಟು ದೋಣಿಯಲ್ಲಿ ಆಚೆ ಆಚೆ ಹೋಗ್ಬೇಕು. ಆದ್ರೆ ಇವರು ಅಲ್ಲಿ ಏನ್ ಮಾಡ್ಬೇಕು, ರೋಡಿನ ವ್ಯವಸ್ಥೆ ಮಾಡ್ಬೇಕಿತ್ತು, ಅದು ಮಾಡ್ಲಿಲ್ಲ. ಕುಡಿಯುವ ವ್ಯವಸ್ಥೆ ಮಾಡ್ಬೇಕಿತ್ತು, ಅದನ್ನು ಮಾಡ್ಲಿಲ್ಲ. ಅದನ್ನು ಬಿಟ್ಟು ಮರಳು ಮಾಫಿಯಾದವರೊಟ್ಟಿಗೆ ಹೋಗಿ ಗಣಿ ಇಲಾಖೆ ಅವರು ಅವರೊಟ್ಟಿಗೆ ಹೋಗಿ ಕಳ್ಳರನ್ನು ಹಿಡಿಲಿಕ್ಕೆ ಹೋಗಿದ್ದಾರೆ. ಮೊದಲು ತುಂಬಾ ಕತೆ ಇತ್ತು. ಅದೇ ತರ ಇಲ್ಲಿ ಸಹ ನಮ್ಮ ಗಣಿ ಇಲಾಖೆ ಅವರು ಎಲ್ಲ ಸತ್ಯ ಹೋಗಿದ್ದಾರೆ. ಅದರ ಬಗ್ಗೆ ನಾವು ಜಿಲ್ಲಾಧಿಕಾರಿ ಹೇಳಿದ್ದೇವೆ, ನಾನು ಕ್ರಮ ಕೈಗೊಳ್ತೇನೆ. ಎಲ್ಲಿ ಕ್ರಮ ಕೈಗೊಂಡಿದ್ದಾರೆ ಗೊತ್ತಿಲ್ಲ. ನಿನ್ನೆ ಮಾಧ್ಯಮದವರು ಹೇಳಿದ್ದಾರೆ, ಅದು ನಂಬಬೇಡಿ ನೀವು. ನಾವು ಕುಳ್ಳಿಯಪ್ಪ ಅವರು ಎಲ್ಲ ದೀಪವಾಸಿಗಳ ಒಟ್ಟಿಗೆ ಇರುವ, ಅವರೊಟ್ಟಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟವನ್ನು ನಿರಂತರವಾಗಿ ಇಡುವ. ಇಲ್ಲಾದ್ರೆ ನಾವು ಖಂಡಿತವಾಗಿ ಜಿಲ್ಲಾಧಿಕಾರಿ ಅವರು ಎಚ್ಚೆತ್ತುಕೊಳ್ಳೋದಿಲ್ಲ. ಅವರ ಈ ನಿವಾಸಿಗಳ ರಕ್ಷಣೆಗೆ ಅವರು ಹೋಗೋದಿಲ್ಲ, ಯಾವ ಅಧಿಕಾರಿಗೆ ಅವ್ರಿಗೂ ಕಳಿಸೋದಿಲ್ಲ. ಈಗ ಸಮಿತಿ ಮಾಡಿದ್ರು ಅಂತ ಹೇಳಿದ್ರು, ಸಮಿತಿ ಮಾಡಿದ್ರು, ಯಾರ ದೋಣಿಯಲ್ಲಿ ಹೋದ್ರು? ಪಾಪ ಉಳ್ಳಿಯಪ್ಪ ಅವರ ನಿವಾಸಿಗಳ ದೋಣಿಯಲ್ಲಿ ಮೊನ್ನೆ ಮಳೆ ಬಂತಲ್ಲ, ಮಳೆಗಾಲದಲ್ಲಿ ಆ ಮಳೆಗೆ ಬಂದು ಅವರ ದೋಣಿಯಲ್ಲಿ ಸುತ್ತಾಡಿಕೊಂಡು ನೀರೆಲ್ಲ ಮೇಲೆ ಬಂದಿದೆ, ದೀಪದ ಮೇಲೆ ಬಂದಿದೆ. ಅದರ ನಂತರ ಅವರು ಮರಳು ಇದು ಮಾಫಿಯಾದವರನ್ನು ಮರಳು ತೆಗೆದಾರಲ್ಲ, ಅದನ್ನು ಸರ್ವೆ ಮಾಡ್ಲಿಕ್ಕೆ ಬಂದಿರು. ಏನು ಸರ್ವೆ ಏನು ಮಾಡಿದ್ರು? ಎಲ್ಲ ಇದು ಮಾಡಿ ಒಂದು ಸುತ್ತು ಬಂದು ಇವರು ನೀವು ಮೇಲೆ ಬನ್ನಿ, ನಮ್ಮ ಜನರ ಹತ್ರ ನೀವು ಮಾತಾಡಿ ಅಂತ ಹೇಳುವಾಗ, ಬೇಡ ನಾವು ಇನ್ನೊಂದ್ಸಲ ಬರ್ತೇವೆ, ನಮ್ಗೆ ಈಗ ಸಮಯ ಇಲ್ಲ, ಸೀದಾ ಹೋಗಿದ್ದಾರೆ. ಯಾಕೆ? ಮರಳು ಇನ್ನೂ ಸ್ವಲ್ಪ ಇದೆ, ಮರಳು ಮಾಫಿಯಾದವರು ಇನ್ನೂ ಸ್ವಲ್ಪ ತೆಗೀಲಿ, ನಿಮ್ಮ ಎಲ್ಲ ದೀಪವನ್ನು ನಾಶ ಆದ ನಂತರ ನಾವು ಬರ್ತೇವೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಾವು ಇವತ್ತು ಎಚ್ಚೆತ್ತುಕೊಂಡಿದ್ದೇವೆ, ಮರಳು ಮಾಫಿಯಾದವರನ್ನು ಮಟ್ಟ ಹಾಕಬೇಕು ಜಿಲ್ಲಾಧಿಕಾರಿ ಅವರು. ಇಲ್ಲಾದ್ರೆ ನಿಮ್ಗೆ ನಾವು ನಿದ್ದೆ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಹೇಗೆ ನೀವು ದೀಪವಾಸಿಗಳಿಗೆ ನಿದ್ದೆ ಮಾಡ್ಲಿಕ್ಕೆ ಮರಳು ಮಾಫಿಯಾದಿಂದ ಬಿಡೋದಿಲ್ವಾ, ಅದೇ ತರ ನಿಮ್ಗೆ ಸಹ ನಾವು ನಿದ್ದೆ ಮಾಡ್ಲಿಕ್ಕೆ ಮುಂದಿನ ದಿವಸದಲ್ಲಿ ಬಿಡೋದಿಲ್ಲ. ಖಂಡಿತವಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಾವು ನಮ್ಮ ಹೋರಾಟವನ್ನು ಜಿಲ್ಲಾಧಿಕಾರಿ ಕಚೇರಿಯವರಿಗೆ ನಾವು ಮಾಡಬೇಕು. ಈಗ ನಾವು ಮನವಿ ಕೊಡ್ಲಿಕ್ಕಿದೆ ಅಂತ ಹೇಳುವಾಗ ಇಲ್ಲಿ ಬಂದ್ರು ನನಗೆ. ನಾನು ಹೇಳಿದೆ ಜಿಲ್ಲಾಧಿಕಾರಿ ಅವರು ಮನವಿ ತಗೊಳ್ಳಿಕ್ಕೆ ಬರ್ಬೇಕಂತ. ಅದಕ್ಕೆ ಹೇಳಿದ್ರು, ನೀವು ಇಲ್ಲಾಂದ್ರೆ ನಾವೆಲ್ಲ ಹೋಗ್ತೇವೆ ಅಂತ ಹೇಳ್ತೇವೆ. ಆಗ ಅಧ್ಯಕ್ಷರಿಗೆ ಕರೆದು ನುಬ್ಬೇಡಿ, ಇವತ್ತು ಹೋಗ್ಬೇಡಿ, ಇನ್ನೊಂದ್ಸಲ ಹೋಗಿ. ಯಾಕೆ? ನಮ್ಮ ದಾರಿಯನ್ನು ತಪ್ಪಿಸಬೇಡಿ, ನಮ್ಮ ಹೋರಾಟ ಇದೆ. ನಾವು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಟ್ಟೇವೆ, ಮುಖ್ಯಮಂತ್ರಿಗೆ ಮನವಿ ಕೊಡ್ತೇವೆ, ಎಲ್ಲ ಮಾಡ್ತೇವೆ. ಅದನ್ನು ದಾರಿ ತಪ್ಪಿಸುವರು ಬೆಂಗಳೂರಿನಿಂದ ಇನ್ನೊಬ್ರು ಮಾಡಿದ್ದಾರೆ. ಮಾಧ್ಯಮದವರು ಇಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಒಂದು ನನಗೆ ಕಾಲ್ ಬಂತು, ಮಾಧ್ಯಮದವರು ನಾಳೆ ಯಾರು ಬರೋದಿಲ್ಲಂತೆ. ನಾನು ಹೇಳಿದೆ, ನಮ್ಮ ಮಂಗಳೂರಿನ ಮಾಧ್ಯಮದವರು, ನಿಮ್ಮ ಮಾಧ್ಯಮದವರು ಯಾರು ಗೊತ್ತಿಲ್ಲ ನನಗೆ, ನಮ್ಮ ಮಂಗಳೂರಿನ ಮಾಧ್ಯಮದವರು ಅವರು ಇವತ್ತು ಎಲ್ಲ ಕಣ್ಣನ್ನು ತೆರೆಸ್ತಾ ಇದ್ದಾರೆ. ಈ ನಮ್ಮ ಉಳ್ಳಿಯ ಎಲ್ಲ ದೀಪವಾಸಿಗಳ ಇವತ್ತು ಏನು ಮರಳು ದಂಧೆ ನಡೀತಾ ಇದೆ, ಅದನ್ನು ಜಗತ್ತಿಗೆ ತೋರಿಸಿದ್ದು ಯಾರು? ಬೇರೆ ಯಾರು ಅಲ್ಲ, ಇದೇ ಮಾಧ್ಯಮದವರು. ಅವರ ಬಗ್ಗೆ ನನ್ನ ಹತ್ರ ಮಾತಾಡ್ತಿದ್ರು. ನಾನು ಹೇಳಿದೆ, ನೀವು ನನಗೆ ಹೇಳಬೇಡಿ, ನಾವು ಉಪ್ಪು ನೀರು ಕುಡಿದವರು, ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ. ನಮಗೆ ನಮ್ಮ ಮಾಧ್ಯಮದವರು ಏನಂತ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಧ್ಯಮದವರು ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಇದನ್ನೆಲ್ಲ ನನಗೆ ಬ್ಲ್ಯಾಕ್ ಮೇಲ್ ನನ್ನ ಹತ್ರ ಮಾಡಬೇಡ ಅಂತ. ಅದು ಅವರು ಸಹ ಒಂದು ಎಲ್ಲ ಹೇಳಿಕೆಯನ್ನು
ಪತ್ರಿಕಾ ಹೇಳಿಕೆಯನ್ನು ಎಲ್ಲ ಕೊಟ್ಟು ಜನರನ್ನು ತಪ್ಪಿಸ್ಲಿಕ್ಕೆ ನೋಡಿದ್ರು. ನನಗೆ ಅನಿಸ್ತಾ ಇದೆ ಆ ಮನುಷ್ಯ ಇವರ ಮರಳು ಮಾಫಿಯಾದೊಟ್ಟಿಗೆ ಸೇರ್ಕೊಂಡು ಏನೆಲ್ಲ ಮಾಡ್ಬೇಕು ಷಡ್ಯಂತ್ರ ಅದನ್ನೆಲ್ಲ ಮಾಡಿದ್ರು. ಆದ್ರೆ ದೇವರಿದ್ದಾರೆ, ಕಷ್ಟ ಬರುವವರಿಗೆ ಮಾತ್ರ ರಕ್ಷಣೆ ಕೊಡುವಂತವರು. ಹಾಗಾಗಿ ನಿಮಗೆಲ್ಲರ ದೇವರು ಇವತ್ತು ಇಲ್ಲಿ ಕಳಿಸಿದ್ದಾರೆ. ಏನು ಕಷ್ಟಪಡ್ತಾ ಇದ್ದಾರೆ ದೀಪಾವಳಿಗಳ ರಕ್ಷಣೆಗೆ ಹೋಗಿ ಅವರ ಮರಳು ಮಾಫಿಯಾದವರನ್ನು ಮಟ್ಟ ಹಾಕ್ಲಿಕ್ಕೆ ನೀವು ಒತ್ತಡ ಹಾಕಿ ಅಂತ ನೀವು ಇಲ್ಲಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರ. ಅದಕ್ಕೆ ನಾನು ನಿಮಗೆ ಮಗದೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾವು ಯಾವಾಗಲೂ ಉಳ್ಯ ಹಾಗೂ ರಾಣಿಪುರ ಉಳ್ಳಾಳ ಹೊಯ್ಗೆ ಬೇರೆ ಎಲ್ಲಿ ಮರಳು ತೆಗಿದ್ದಾರೆ, ಏನು ಅಕ್ರಮವಾಗಿ ಮರಳು ತೆಗಿತಾ ಇದ್ದಾರೆ. ನಿಮ್ಮೊಟ್ಟಿಗೆ ನಾವಿದ್ದೇವೆ, ಹೆದರಬೇಡಿ. ನಿಮಗೆ ಏನು ಹೆದರಿಕೆ ಕೊಡ್ತಾರೆ ಅದನ್ನೆಲ್ಲ ನಮಗೆ ಗೊತ್ತಿದೆ. ಆದರೆ ನಾವಿದೆ ನಿಮ್ಮೊಟ್ಟಿಗೆ. ನೀವು ಯಾವುದೇ ಹೆದರಿಕೆಗೆ, ಯಾವುದೇ ಅವರ ಬೆದರಿಕೆಗೆ ಬಗ್ಗಬೇಡಿ. ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿ ನಿಮಗೆಲ್ಲರಿಗೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಉಳಿಸಿ ಉಳಿಸಿ, ದೀಪ ಪ್ರದೇಶವನ್ನು ಉಳಿಸಿ, ಅಳಿಸಿ ಅಳಿಸಿ, ಮರಳು ದಂಧೆಯನ್ನು ಅಳಿಸಿ, ಮಿತಿ ಇರಲಿ ಮಿತಿ ಇರಲಿ, ಮರಳು ದಂಧೆಗೆ ಮಿತಿ ಇರಲಿ. ದೀಪದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಬೇಕೇ ಬೇಕು, ನ್ಯಾಯ ಬೇಕು. ಶ್ರೀಯುತ ಸ್ಟ್ಯಾನಿ ಲೋಬರ್ ಅವರು ನಮಗೆಲ್ಲರಿಗೂ ಸಹಕಾರ ಉತ್ತೇಜನ ಕೊಡ್ತ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮೊಟ್ಟಿಗೆ ಅವರಿದ್ದಾರೆ, ಅವರಿಗೆ ನಾನು ಧನ್ಯವಾದ ಹೇಳ್ತಿದ್ದೇನೆ. ನಾವು ಒಟ್ಟಿಗೆ ಸೇರಿದ್ದೇವೆ ಈ ದ್ವೀಪ ಪ್ರದೇಶಗಳನ್ನು ಉಳಿಸಿಗೋಸ್ಕರ, ಆ ಬಡ ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ. ನಮ್ಮ ಈ ಜನರಿಗೆ ಜಯವಾಗಲಿ. ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ಶ್ರೀಯುತ ಸಂತೋಷ್ ಡಿಸೋಜರ್ ಅವರು, ಮಂಗಳೂರು ಕಥೋಲಿಕ್ ಸಭಾ ವಲಯ ಇದರ ಅಧ್ಯಕ್ಷರು. ಅವರು ಜಿಲ್ಲಾಧಿಕಾರಿಗೆ ಕೊಡುವಂಥ ಮನವಿಯನ್ನು ವಾಚನ ಮಾಡಲಿಕ್ಕಿದ್ದಾರೆ. ಈಗ ಸಂತೋಷ್ ಡಿಸೋಜರ್ ಅವರು. ಕಥೋಲಿಕ್ ಸಭಾ ಮ್ಯಾಂಗ್ಳೂರು ಪ್ರದೇಶ್ ರಿಜಿಸ್ಟರ್ಡ್ ರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಗಣ ಸರಕಾರ ಬೆಂಗಳೂರು. ಮಾನ್ಯರೇ, ವಿಷಯ ಪಾವೂರು ಉಳ್ಯ ರಾಣಿಪುರ ಉಳ್ಳಳ ಹೊಯ್ಗೆ ಮಳವೂರು 62ನೇ ತೋಕೂರು ಈ ದ್ವೀಪಗಳಲ್ಲಿ ಅಕ್ರಮ ಮರಳುಗಾರಿಕೆಯನ್ನು ಶಾಶ್ವತವಾಗಿ ತಡೆಯಲು ಈ ಮೂಲಕ ದ್ವೀಪವಾಸಿಗಳ ರಕ್ಷಣೆಗೆ ದೃಢ ಕ್ರಮ ಕೈಗೊಳ್ಳಲು ಕೋರಿ ಉಳ್ಳಳ ತಾಲೂಕು ಕೊಣಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾವೂರು ಉಳಿಯ ದ್ವೀಪಗಳಲ್ಲಿ ಯಾವುದೇ ತರಹದ ಮರಳುಗಾರಿಕೆಗೆ ಅನುಮತಿ ಇಲ್ಲದಿದ್ದರೂ ಬಲಾಢ್ಯ ಮರಳು ಮಾಫಿಯಾ ಅಕ್ರಮವಾಗಿ ವ್ಯಾಪಕವಾಗಿ ಮರಳುಗಾರಿಕೆ ನಡೆಸುತ್ತಿರುವುದರಿಂದ ಇಡೀ ಉಳಿಯ ದ್ವೀಪಗಳು ಕೊಚ್ಚಿ ಹೋಗುವ ಭೀತಿಗೆ ಗುರಿಯಾಗಿದೆ. ಸುಮಾರು 51 ಕುಟುಂಬಗಳು ಹಲವು ತಲೆಮಾರುಗಳಿಂದ ವಾಸ ಇರುವ ಕಂಡ್ಲ ಜಾತಿಯ ಸಸ್ಯವರ್ಗಗಳಿರುವ ಪರಿಸರದ ದೃಷ್ಟಿಯಿಂದ ಅತಿ ಸೂಕ್ಷ್ಮವಾಗಿರುವ ಎಲ್ಲ ದ್ವೀಪಗಳನ್ನು ರಕ್ಷಿಸಲು ಹಾಗೂ ತಕ್ಷಣದಿಂದಲೇ ಅಕ್ರಮ ಮರಳುಗಾರಿಕೆಗೆ ಪೂರ್ಣ ರೀತಿಯ ಕಡಿವಾಣ ಹಾಕುವರೆ ಈವರೆಗೆ ನಿಯಮಗಳನ್ನು ಪೂರ್ತಿ ಉಲ್ಲಂಘಿಸಿ ಅರ್ಧ ದ್ವೀಪವನ್ನೇ ಕಬಳಿಸಿರುವ ಅಕ್ರಮ ಮರಳುಗಾರಿಕೆಯ ಹಿಂದಿರುವ ಶಕ್ತಿಗಳನ್ನು ಬಯಲಿಗೆಳೆದು ಅಕ್ರಮ ಮರಳುಗಾರಿಕೆಯನ್ನು ನಿಲ್ಲಿಸಿ ಈ ಪ್ರದೇಶದ ಬಡ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ವಿನಂತಿಸುತ್ತಿದ್ದೇವೆ. ಪರಿಸರ ಇಲಾಖೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಈ ದ್ವೀಪಗಳಲ್ಲಿ ಸರ್ವೆ ನಡೆಸಿ ಉಳಿಯ ದ್ವೀಪ ಪರಿಸರದ ದೃಷ್ಟಿಯಿಂದ ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು CRZ 1ರಲ್ಲಿದೆ. ಕರಾವಳಿ ನಿಯಂತ್ರಣ ವಲಯ ಅಧಿಸೂಚನೆ 2011ರಂತೆ ಇಲ್ಲಿ ಮರಳುಗಾರಿಕೆಗೆ ಅವಕಾಶ ಇರುವುದಿಲ್ಲ ಎಂದು ಅಭಿಪ್ರಾಯ ಪಟ್ಟಿರುತ್ತದೆ. ಆದರೂ ಕಳೆದ 2 ದಶಕಗಳಿಂದ ಉಳಿಯ ಕುದ್ರುವಿನಲ್ಲಿ ಪೊಲೀಸ್ ಹಾಗೂ ವಿವಿಧ ಇಲಾಖೆಗಳು ರಾಜಕೀಯ ಹಿತಾಸಕ್ತಿಗಳ ಬೆಂಬಲದೊಂದಿಗೆ ವ್ಯಾಪಕ ಪ್ರಮಾಣದಲ್ಲಿ ಮರಳು ದಂಧೆ ನಡೆಸುತ್ತಾ ಬಂದಿರುತ್ತಾರೆ. 2014ರಲ್ಲಿ ಆಗಿನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ AB ಇಬ್ರಾಹಿಂ ರವರು ಅಕ್ರಮ ಮರಳುಗಾರಿಕೆ ಕುರಿತಾದ ಸತತ ದೂರಿನ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿ ಆಗಿರುವ ಅನಾಹುತಗಳನ್ನು ಕಂಡು ದ್ವೀಪದ ಸುತ್ತಲೂ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ರೀತಿಯ ಮರಳುಗಾರಿಕೆ ನಿಷೇಧಿಸಿ 28/11/2014ರಂದು ಆದೇಶ ಹೊರಡಿಸಿರುತ್ತಾರೆ. 2024ರಲ್ಲಿ
ಅಂದಿನ ಜಿಲ್ಲಾಧಿಕಾರಿಯವರಾದ ಶಶಿಕಾಂತ್ ಸಿಂತಿಲ್ರವರ ಆದೇಶದಂತೆ ಗಣಿ ಇಲಾಖಾ ಅಧಿಕಾರಿಯವರ ಶ್ರೀಮತಿ ಪದ್ಮಶ್ರೀಯರು ಸ್ಥಳಕ್ಕೆ ಭೇಟಿ ನೀಡಿ ಸುಮಾರು 50 ದೋಣಿಗಳನ್ನು ಇಟಾಚಿ ಟಿಪ್ಪರ್ಗಳನ್ನು ಸೀಸ್ ಮಾಡಿರುತ್ತಾರೆ. ಇದರ ಪ್ರತಿಫಲವೆಂಬಂತೆ ಸ್ಥಳೀಯರು ಸ್ವಂತ ನಿರ್ಮಿಸಿದ ತೂಗು ಶ್ವೇತೆಯನ್ನು ಧ್ವಂಸಗೊಳಿಸಿರುತ್ತಾರೆ. ಅದೇ ರೀತಿ ಅಲ್ಲಿ ಪಾರ್ಕ್ ಮಾಡಿದ ಬೈಕ್ಗಳನ್ನು, ಕಾರುಗಳನ್ನು, ಆಟೋ ರಿಕ್ಷಾಗಳನ್ನು ದೂಡಿ ಹಾಕಿ ಹಾನಿಗೊಳಿಸಿರುತ್ತಾರೆ. ಈ ಮರಳು ದಂಧೆ ಮಾಡುವರ ಪ್ರಭಾವ ಎಷ್ಟಿದೆ ಎಂದರೆ ಇದುವರೆಗೆ ಈ ಕೃತ್ಯವನ್ನು ಎಸಗಿದವರನ್ನು ಬಂಧಿಸಲು ಪೊಲೀಸ್ ಕಮಿಷನರ್ ಅವರಿಗೆ ಲಿಖಿತ ಮನವಿಯನ್ನು ನೀಡಿದರೂ ಅವರನ್ನು ಬಂಧಿಸಲು ವಿಫಲರಾಗಿರುತ್ತಾರೆ. ಆ ತರುವಾಯ ಒಂದಿಷ್ಟು ಕಾಲ ಸ್ಥಗಿತಗೊಂಡಿದ್ದ ಮರಳುಗಾರಿಕೆ ದಂಧೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತೆ ಆರಂಭಗೊಂಡಿದೆ. ಈಗಿನ 1-2 ವರ್ಷಗಳಲ್ಲಿ ಹುಲಿಯ ಕುದುರುವಿನ ಸುತ್ತಲೂ ದಿಬ್ಬವಂತಿದ್ದು ದ್ವೀಪದ ಪದ ರಕ್ಷ ಕವಚದಂತಿರುವ ದಿಬ್ಬದಂತ ಭಾಗದಲ್ಲಿರುವ ಕಾಂಡ್ಲ ಜಾತಿಯ ಸಸ್ಯಗಳನ್ನು ಕಿತ್ತು ಹಾಕಿ ಅಲ್ಲಿನ ಆರೆ ವಿಕಾಸಿಗಳ ಮೂಲಕ ನೇರವಾಗಿ ಮರಳು ದಂಧೆಗೋರರು ಕಬಳಿಸುತ್ತಿದ್ದಾರೆ. ಈ ದಂಧೆಗೆ ಸ್ಥಳೀಯ ಪೊಲೀಸ್ ಠಾಣೆಯ ಶ್ರೀರಕ್ಷೆಯೂ ಇರುತ್ತದೆ. ದೂರು ನೀಡಿದವರ ಪೂರ್ತಿ ವಿವರಗಳನ್ನು ಪೊಲೀಸರು ದಂಧೆಕೋರರಿಗೆ ತಲುಪಿಸಿರುತ್ತಾರೆ. ಈ ರೀತಿಯ ಮರಳುಗಾರಿಕೆಯಿಂದ ಈಗಾಗಲೇ ಕುದ್ರುವಿನ ಭೂಪ್ರದೇಶ ಅರ್ಧಕ್ಕಿಳಿದಿದೆ. ನದಿಯ ಪಾತ್ರ ಅಗಲ ಒಳಗೊಂಡಿದ್ದ ನದಿ ನೀರು ಒಳಭಾಗಕ್ಕೆ ಹರಿಯುತ್ತಿದೆ. ರಭಸದ ನೆರೆ ನೀರಿನ ಸಂದರ್ಭ ಉಳಿದ ಭಾಗಗಳು ಸವೆಯುವ ಸಾಧ್ಯತೆಗಳಿವೆ. ಹೀಗೆ ಮುಂದುವರಿದಲ್ಲಿ ಇಡೀ ಹುಲಿಯ ದ್ವೀಪ ಕೆಲವೇ ವರ್ಷಗಳಲ್ಲಿ ಕಣ್ಮರೆಯಾಗುವ ಭೀತಿ ಎದುರಾಗಿದೆ. ಈ ಬಗ್ಗೆ ವಾಸ್ತವ ಚಿತ್ರಣವನ್ನು ಅರಿಯಲು 2 ಸಂಘಟನೆಗಳ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗವೊಂದು ಜಿಲ್ಲೆಯ ಪ್ರಮುಖ ಮಾಧ್ಯಮ ಮಿತ್ರರ ಜೊತೆಗೂಡಿ ಸ್ಥಳೀಯ ಪ್ರದೇಶಕ್ಕೆ ಭೇಟಿ ನೀಡಿತ್ತು. ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಸಮಗ್ರ ಮಾಹಿತಿಯನ್ನು ಒದಗಿಸಿತು. ಅದೇ ಸಂದರ್ಭದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುವ ನೆಪದಲ್ಲಿ ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿದ ವ್ಯಕ್ತಿಗಳ ದೋಣಿಯಲ್ಲಿ ಹೋಗಿ ಮಾಹಿತಿಗಳನ್ನು ಕಲೆ ಹಾಕಿತ್ತು. ಅಲ್ಲಿ ಅಕ್ರಮ ಮರಳುಗಾರಿಕೆ ನಡೆದೇ ಇಲ್ಲ, ದ್ವೀಪದ ಭೂಪ್ರದೇಶದ ಕಬಳಿಕೆ ನಡೆದೇ ಇಲ್ಲ. ಈ ಬಗ್ಗೆ ಮಾಧ್ಯಮಗಳು ಪ್ರಸಾರಪಡಿಸಿರುವ ಕೆಲವು ದೃಶ್ಯಗಳ ವಿಡಿಯೋವನ್ನು ಅತ್ಯಂತ ಹಳೆಯ ವಿಡಿಯೋ ಎಂದು ಸ್ವತಃ ಅಧಿಕಾರಿಗಳೇ ಮಾಧ್ಯಮಕ್ಕೆ ಹೇಳಿಕೆ ನೀಡಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಆದುದರಿಂದ ಇಂಥ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಿ ಅವರನ್ನು ತೀವ್ರ ವಿಚಾರಗೊಳಪಡಿಸಿ ಅತ್ಯಂತ ಕಠಿಣ ಕ್ರಮವನ್ನು ಜರುಗಿಸಬೇಕೆಂದು ಈ ಮೂಲಕ ವಿನಂತಿಸುತ್ತಿದ್ದೇವೆ. ಪಾವೂರು ಹುಲಿಯ ರಾಣಿಪುರ, ಉಳ್ಳಲವೈಕೆ ಮಲಹೂರು, 62ನೇ ಗೋಕೂರು ದ್ವೀಪ ಪ್ರದೇಶದ ಸುತ್ತಮುತ್ತ ಸುಮಾರು 300ಕ್ಕಿಂತ ಅಧಿಕ ದೋಣಿಗಳಿವೆ. ಅವುಗಳನ್ನೆಲ್ಲ ಸೀಸ್ ಮಾಡಬೇಕು. ಹುಲಿಯ ದ್ವೀಪದ ಉಳಿವಿಗೆ ಎಲ್ಲ ವಿವಿಧ ಮರಳುಗಾರಿಕೆಯ ತಡೆಗೆ ಶಾಶ್ವತ ಕ್ರಮಗಳನ್ನು ಜರುಗಿಸಬೇಕು. ಅಮಾನ್ಯವಾಗಿ ದ್ವೀಪದ ಅಸ್ತಿತ್ವವನ್ನೇ ಅಳಿಸಿ ಹೋಗುವ ರೀತಿ ನಡೆದಿರುವ ಮರಳುಗಾರಿಕೆ ಪ್ರಕರಣವನ್ನು ಸಮಗ್ರ ತನಿಖೆ ಆದೇಶಿಸಿ ಈ ದುಷ್ಕರ್ಮಿಗಳ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಂದನೆಗಳೊಂದಿಗೆ ಆಲ್ವಿನ್ ಡಿಸೋಜ ಅಧ್ಯಕ್ಷರು, ಅತಿ ವಂದನೀಯ ಡಾಕ್ಟರ್ JB ಸಲ್ಡಾನ ಆಧ್ಯಾತ್ಮಿಕ ನಿರ್ದೇಶಕರು, ಆಲ್ವಿನ್ ಪ್ರಶಾಂತ್ ಮೊಂಟೇರೋ ಪ್ರಧಾನ ಕಾರ್ಯದರ್ಶಿ, ಪ್ರತಿ ಸನ್ಮಾನ್ಯ ಶ್ರೀ UT ಖಾದರ್ ಸಭಾಪತಿ, ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು, ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು, SS ಮಲ್ಲಿಕಾರ್ಜುನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವರು, ವಿಧಾನಸೌಧ ಬೆಂಗಳೂರು, R ಅಶೋಕ್ ವಿರೋಧ ಪಕ್ಷದ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು. ಜಯವಾಗಲಿ, ಜಯವಾಗಲಿ, ದ್ವೀಪ ನಿವಾಸಿಗಳ ಹೋರಾಟಕ್ಕೆ ಜಯವಾಗಲಿ. ಪ್ರಿಯರೇ, ಅಚ್ಚುಕಟ್ಟಾಗಿ ಬರೆದು ನಮ್ಮ ಮುಂದೆ ಮನವಿಯನ್ನು ವಾಚಿಸಿದ ಶ್ರೀಯುತ ಸಂತೋಷ್ ಡಿಸೋಜಾರವರಿಗೆ ವಂದನೆಗಳು. ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ವಿನ್ಸ್ಟನ್ ಸುಕ್ವೇರ, ICYM ಅಧ್ಯಕ್ಷರು ಮಂಗಳೂರು. ಅವರು ಈಗ ನನಗೆ ಧನ್ಯವಾದ ಕೊಡಲಿಕ್ಕಿದ್ದಾರೆ. ನಮ್ಮ ಭೂಮಿಯನ್ನು ಸಂರಕ್ಷಿಸೋಣ, ನಮ್ಮ ಭವಿಷ್ಯವನ್ನು ರಕ್ಷಿಸೋಣ. ಮನುಷ್ಯನ ಮೂಲಭೂತ ಹಕ್ಕುಗಳಲ್ಲಿ ನೆಲೆಯಲ್ಲಿ ಪ್ರಮುಖನಾದದ್ದು ಇಂದು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಈ ನೆಲೆಯನ್ನೇ ನಾಶಪಡಿಸುತ್ತಿದ್ದಾನೆ.
ಇವತ್ತಿನ ಪ್ರತಿಭಟನೆ ಮಾಡಿದ್ದ ಉದ್ದೇಶ ಅಕ್ರಮ ಮರಳುಗಾರಿಕೆ ನಿರಂತರವಾಗಿ ನಡೆಯುವುದರಿಂದ ಉಳಿಯಪಾವೂರು, ರಾಣಿಪುರ, ಉಳ್ಳಾಲವೈಗೆ, ತೋಕೂರು, ಮಳವೂರು ಜನರಿಗೆ ಆಗುವ ಅನ್ಯಾಯದ ವಿರುದ್ಧ ಅವರ ರಕ್ಷಣೆಗೋಸ್ಕರ ಈ ಪ್ರತಿಭಟನೆಯನ್ನು ಆಯೋಜಿಸಿದ್ದಾಗಿದೆ. ಜಿಲ್ಲಾಡಳಿತದ ಅಕ್ರಮ ಮರಳುಗಾರಿಕೆ ತಡೆಯಲು ಸಂಪೂರ್ಣ ವಿಫಲರಾಗಿರುವುದರಿಂದ ಇದನ್ನು ಸರ್ಕಾರದ ಗಮನಕ್ಕೆ ತರಲು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾಗಿದೆ. ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್, ICYM ಸ್ತ್ರೀ ಸಂಘಟನೆ ಹಾಗೂ ಮಂಗಳೂರು ಧರ್ಮ ಪ್ರಾಂತ್ಯದ ಎಲ್ಲ ಆಯೋಗಗಳು, ಮದರ್ ತೆರೇಸಾ ವಿಚಾರ ವೇದಿಕೆ, ಸಾಮರಸ್ಯ ಮಂಗಳೂರು, DYFI ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘಟನೆ, CITU ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, CPIM ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ಸಮನ್ನ ಮನಸ್ಕ, ರಚನಾ, ಫೋಕಸ್ ಹಾಗೂ ಹಲವಾರು ಸಂಘಟನೆಗಳ ಸಹಯೋಗದೊಂದಿಗೆ ಈ ಪ್ರತಿಭಟನೆಯನ್ನು ಆಯೋಜಿಸಿದ್ದಾರಾಗಿದ್ದಾರೆ. ಇವತ್ತಿನ ಪ್ರತಿಭಟನೆಯನ್ನು ನಮ್ಮೆಲ್ಲರನ್ನು ಸ್ವಾಗತಿಸಿದ ಆಲ್ವಿನ್ ಡಿಸೋಜಾ ಅಧ್ಯಕ್ಷರು, ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್, ಪ್ರಾಸ್ತಾವಿಕ ಮಾತನಾಡುಗಳನ್ನಾಡಿದ ಮಾಜಿ ಅಧ್ಯಕ್ಷರು ರಾಲ್ಫಿ ಡಿಕೋಸ್ತಾ, DYFನ ಮಾಜಿ ರಾಜ್ಯಾಧ್ಯಕ್ಷರಾದ ಮುನೀರ್ ಕಾಟೆಬಳ್ಳ, CITUನ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಚಲ್, ಮದರ್ ತೆರೇಸಾ ವಿಚಾರ ವೇದಿಕೆ ಅಧ್ಯಕ್ಷರು ರಾಯ್ ಕಸ್ತಲಿನೋ, ಕಥೋಲಿಕ ಸಭಾ ನಿಕಟಪೂರ್ವ ಅಧ್ಯಕ್ಷರಾದ ಸ್ಟ್ಯಾನಿ ಲೋಬೋ, ಕ್ರೈಸ್ತವ ಒಕ್ಕೂಟ ರಾಜ್ಯಸ್ಥರಾದ ಸ್ಟ್ಯಾನಿ ಪಿಂಟೋ, ಹ್ಯುಮ್ಯಾನಿಟಿ ಸಂಸ್ಥೆಯ ಸ್ಥಾಪಕ ರೋಷನ್ ಬೆಲ್ಮಾನ್ ಈ ಪ್ರತಿಭಟನೆಗೆ ಕೈ ಜೋಡಿಸಿರುವ ಎಲ್ಲ ಸಂಘಟನೆಗಳಿಗೆ ನಾನು ಒಂದೇ ಮಾತಿನಲ್ಲಿ ಪ್ರತ್ಯೇಕವಾಗಿ ಯಾರದ್ದೇ ಹೆಸರು ತೆಗೆಯದೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇವತ್ತಿನ ಈ ಐಕ್ಯತೆ ರ್ಯಾಲಿ ಹಾಗೂ ಪ್ರತಿಭಟನೆ ನಡೆಸಲು ಮಾಧ್ಯಮ, ದೃಶ್ಯ ಮಾಧ್ಯಮದವರು ನೀವು ನಮಗೆ ಬೆನ್ನೆಲುಬಾಗಿ ನಿಂತು ಹಾಗೂ ಪೊಲೀಸ್ ಇಲಾಖೆ ನೀವು ನಮಗೆ ಬೆನ್ನೆಲುಬಾಗಿ ನಿಂತು ದೀಪವಾಸಿಗಳ ರಕ್ಷಣೆಗೋಸ್ಕರ ಇವತ್ತಿನ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದಾಗಿ ಪ್ರತ್ಯೇಕವಾಗಿ ತುಂಬ ಹೃದಯದಿಂದ ಎಲ್ಲ ಸಂಘಟನೆಯ ಪರವಾಗಿ ಧನ್ಯವಾದಗಳು. ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ವಿಲ್ಸನ್ ಅವರೇ. ಧಿಕ್ಕಾರ ಧಿಕ್ಕಾರ, ಮರಳು ಕಳ್ಳರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಮರಳು ಕಳ್ಳರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಮರಳು ಕಳ್ಳರಿಗೆ ಧಿಕ್ಕಾರ. ಬೇಕು ನ್ಯಾಯ, ಬೇಕು ನ್ಯಾಯ, ಬೇಕು. ಈ ಮನವಿಯನ್ನು ನಾವು ಇವತ್ತು ನಿಷೇಧಾಜ್ಞೆ ಜಾರಿ ಇರುವುದರಿಂದಾಗಿ ನಾಳೆ ಬೆಳಿಗ್ಗೆ ಜಿಲ್ಲಾಧಿಕಾರಿಯವರಿಗೆ ಮತ್ತು ನಾಳೆ ರಾತ್ರಿ ದಿವಸ ಇಲ್ಲದ್ರೆ ನಾಡಿನ ದಿವಸ ಸಮಯ ನೋಡಿಕೊಂಡು ಬ್ಯಾಂಗ್ಳೂರಿಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ಹಾಗೂ SS ಮಲ್ಲಿಕಾರ್ಜುನ ಮಂತ್ರಿಗಳಿಗೆ, ವಿರೋಧ ಪಕ್ಷದ ನಾಯಕರಾದ R ಅಶೋಕ್ರವರಿಗೆ, ಉಪಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಹಾಗೂ ವಿಧಾನ ಸದಸ್ಯರಾದ ಐವಾನ್ ಡಿಸೋಜರವರಿಗೆ, ನಮ್ಮ ಆ ಭಾಗದ ಶಾಸಕರಾದ UT ಖಾದರ್ ಅವರಿಗೆ ಈ ಮನವಿಯನ್ನು ನಾವು ನೀಡಲಿದ್ದೇವೆ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಿಲ್ಲದು, ಇಲ್ಲದಿದ್ದರೆ ನಮ್ಮ ಹೋರಾಟ, ಇಲ್ಲದಿದ್ದರೆ ನಮ್ಮ ಹೋರಾಟ. ಇನ್ಕಿಲಾಬ್, ಇನ್ಕಿಲಾಬ್, ಇನ್ಕಿಲಾಬ್. ಅತ್ಯಾಸಕ್ತಿ, ಅತ್ಯಾಸಕ್ತಿ, ಅತ್ಯಾಸಕ್ತಿ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. We promise it. We promise it.